ಆತ್ಮೀಯ ಸ್ಪರ್ಧಾರ್ಥಿ ಮಿತ್ರರೇ, ಇಂದಿನ ತರಗತಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನಾನು ಕೆಎ ಪಠ್ಯಕ್ರಮದಂತೆ ಯಾವ ರೀತಿ ಕೆಎಯಲ್ಲಿ ಇತಿಹಾಸದ ಪ್ರಶ್ನೆಗಳನ್ನ ಕೇಳಬಹುದು ಅಂತಕ್ಕಂಥ ಒಂದು ಮಾದರಿ ಪ್ರಶ್ನೋತ್ತರಗಳ ಸರಣಿಯನ್ನ ಪ್ರಾರಂಭಿಸಿದ್ದೀನಿ. ಈಗಾಗಲೇ ಮಾದರಿ ಪ್ರಶ್ನೋತ್ತರಗಳ ಸರಣಿ ಪಾರ್ಟ್ 1 ಡಿಸ್ಕಸ್ ಮಾಡಿದೀವಿ. ಇದಕ್ಕೆ ನಿಮ್ಮ ಅಪಾರವಾದ ಪ್ರೀತಿ ಬೆಂಬಲ ಸಿಕ್ಕಿರೋದ್ರಿಂದ ನನಗೆ ಮತ್ತಷ್ಟು ಉತ್ಸಾಹ ಬಂದು ವಿದ್ಯಾರ್ಥಿಗಳಿಗಾಗಿ ಮತ್ತಷ್ಟು ನನ್ನ ಅನುಭವವನ್ನು ಬಳಸಿ ಪ್ರಶ್ನೋತ್ತರಗಳು ಯಾವ ರೀತಿ ಬರಬಹುದು ಎಂಬುದನ್ನ ಡಿಸ್ಕಸ್ ಮಾಡಬೇಕು ಅಂತೇಳಿ ಕಂಟಿನ್ಯೂಸ್ ಸರಣಿ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ನನ್ನ ಒಂದು ಫ್ರೀ ಅವಧಿಯಲ್ಲಿ. ಸ್ನೇಹಿತರೆ, ಇವತ್ತು ಇತಿಹಾಸದ ಪ್ರಶ್ನೋತ್ತರಗಳ ಸರಣಿಯ ಪಾರ್ಟ್ 2ಗೆ ಬಂದಿದ್ದೀವಿ. ಕೆಇಎ ಪಠ್ಯಕ್ರಮದಂತೆ ಡಿಸ್ಕಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಸೊ ಅದರಲ್ಲಿ ಮೊದಲನೇ ಪ್ರಶ್ನೆ, ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನ ಪರಿಗಣಿಸಿ. ಈ ತರದ್ದೊಂದು ಪ್ರಶ್ನೆ ಬರುತ್ತೆ. ನೆನ್ನೆಯಿಂದ ಯಾವ್ಯಾವ ತರ ಪ್ರಶ್ನೆಗಳು ಬರಬಹುದು ಅಂತ ಊಹೆ ಮಾಡ್ತಾ ಇದೀವಿ. ಅದರಲ್ಲಿ ಈ ಮಾಡೆಲ್ ಒಂದು ಪ್ರಶ್ನೆ ಇರುತ್ತೆ, ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನ ಪರಿಗಣಿಸಿ ಅಂತ ಹೇಳಿದ್ರೆ ಫಸ್ಟ್ ಕನ್ಸಿಡರ್ ಮಾಡೋಣ ಯಾವ್ಯಾವ ಅಂತ. ಹರಪ್ಪ, ಲೋತಾಲು, ಸನ್ನತಿ, ಕಾಲಿಬಂಗನ್ನು, ಚಂದ್ರವಳ್ಳಿ 5 ಪ್ಲೇಸ್ ಅನ್ನ ಕೊಟ್ಟಿದ್ದಾರೆ. ಇವನ್ ಏನ್ ಮಾಡ್ಬೇಕು ಅಂತ ನೋಡಿದ್ರೆ, ಈ ಮೇಲಿನವುಗಳಲ್ಲಿ ಯಾವ ಐತಿಹಾಸಿಕ ಸ್ಥಳಗಳು ಸಿಂಧೂ ಬಯಲಿನ ನಾಗರಿಕತೆಗೆ ಸರಿ ಹೊಂದುತ್ತವೆ ಅಂತ ಕೇಳಿದ್ದಾರೆ. ಹಾಗಾದ್ರೆ ಈ ಪ್ರಶ್ನೆನ ಸಿಂಪಲ್ ಆಗಿ ಇಷ್ಟೇ ಅರ್ಥ ಮಾಡ್ಕೊಳ್ರಿ, ಸಿಂಧೂ ಬಯಲಿನ ನಾಗರಿಕತೆಯಲ್ಲಿ ಕಂಡು ಬರುವ ನಗರಗಳು ಯಾವುವು ಅಂತ ಕೇಳಿದಾನೆ. ಅಷ್ಟೇನೇನೆ, ಪ್ರಶ್ನೆ ಸಂಪೂರ್ಣ ಓದೋದ ಹೊರತು ಉತ್ತರವನ್ನ ಬರಿಬಾರ್ದು. ಈಗ ನೋಡ್ರಿ, ಪ್ರಶ್ನೆದೇನಿದೆ, ಹರಪ್ಪ ಇದೆ, ಹೌದಲ್ವಪ್ಪ? ಹರಪ್ಪ ಇದೆ. ಪ್ರಶ್ನೆ ಸ್ಥಳ ಯಾವ್ದಿದೆ? ಹರಪ್ಪ ಇದೆ. ಕರೆಕ್ಟ್ ಅಲ್ವಾ? ಇದು ಸಿಂಧೂ ಬಯಲು ನಾಗರಿಕತೆ ನಗರ. 4 ಆಪ್ಷನ್ ನೋಡ್ರಿ. ಈಗ ಇಲ್ಲಿ ಒಂದ್ 4 ಆಪ್ಷನ್ ಏನಿದೆ, ಹರಪ್ಪ ಇದೆ. 4 ಆಪ್ಷನ್ ಹರಪ್ಪ ಇರೋದ್ರಿಂದ ಇದಕ್ಕೆ ಸರಿಯಾದ ಉತ್ತರವನ್ನ ನಿರ್ಧಾರ ಮಾಡ್ಲಿಕ್ಕೆ ಆಗಲ್ಲ. ಈಗ ಎರಡನೇದೇನಿದೆ ನಿಮ್ಗೆ ಗೊತ್ತು, ಲೋತಾಲ್ ಇದೆ. ಲೋತಾಲ್ ಬಂದರು ನಗರ, ವಿಜಯನಗರದ ಬಂದರು ನಗರ. ಸರಿ, ಹರಪ್ಪ ನಾಗರಿಕತೆಯ ಬಂದರು ನಗರ ಲೋತಾಲ್. 2 ಕರೆಕ್ಟ್. 2 ಯಾವ್ಯಾವ ಆಪ್ಷನ್ ಅಲ್ಲಿದೆ? ಎ ನಲ್ಲಿದೆ, ಸಿ ನಲ್ಲಿದೆ. ಸೊ ಹಂಗಾರೆ ಬಿ ಡಿ ಉತ್ತರ ಅಲ್ಲ. ಈಗ 50-50 ಈ ತರದ ಕ್ವಶನ್ಸ್ ಗಳಿಗೆ ಈ ರೀತಿ ಹೋಗ್ಬೇಕು. ನೆಕ್ಸ್ಟ್ ಸನ್ನತಿ, 3ನೇದು ಸನ್ನತಿ. ಸನ್ನತಿ ಗೊತ್ತು ನಿಮ್ಗೆ, ಅಶೋಕನ ಶಾಸನವೂ ಕೂಡ ದೊರೆತಿದೆ. ಮತ್ತೆ ಶಾತವಾಹನರ ಕಾಲಕ್ಕೆ ಸಂಬಂಧಪಟ್ಟಂತ ಮಾಹಿತಿಯೂ ಕೂಡ ಸನ್ನತಿಯಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನ ನೋಡ್ತೀವಿ. ಹಾಗಾಗಿ ಸನ್ನತಿಗೂ ಹರಪ್ಪ ನಾಗರಿಕತೆಗೂ ಸಂಬಂಧ ಇಲ್ಲ, ಸಿಂಧೂ ನಾಗರಿಕತೆಗೂ ಸನ್ನತಿಗೂ ಸಂಬಂಧ ಇಲ್ಲ. ಸೊ ಹಾಗಾಗಿ 3 ರಾಂಗ್ ಇದೆ. 3 ಯಾವ್ದಾದ್ರಲ್ಲಿದೆ? ಬಿ ಲಿದೆ, ಡಿ ಲಿದೆ, ಸಿ ಲಿದೆ. ಹಾಗಾಗಿ ಸಿ ಉತ್ತರ ಅಲ್ಲ. ನೀವಿನ್ ಮುಂದಿನ ಪ್ಲೇಸಸ್ ನ ನೋಡೋ ಅವಶ್ಯಕತೆನೇ ಇಲ್ಲ. ಸರಿಯಾದಂತ ಉತ್ತರ 1, 2, 4. ಹಾಗಾದ್ರೆ 4ನೇದೇನಿದೆ? ಕಾಲಿಬಂಗನ್. ನಾನು ನಿನ್ನೆ ತರನೇ ಹೇಳ್ತಾ ಇದ್ದೆ ಯಾವ್ಯಾವ ಸಿಟಿಗಳು ಹರಪ್ಪ ನಗರದಲ್ಲಿ ಇಂಪಾರ್ಟೆಂಟ್ ಅಂತ. ಇನ್ನು ಚಂದ್ರವಳ್ಳಿ ನಿಮಗೆ ಗೊತ್ತು. ಸೊ ಬನವಾಸಿ ಕದಂಬರಿಗೆ ಸಂಬಂಧಪಟ್ಟಂತ ಸ್ಥಳ ನೋಡಿ ಹರಪ್ಪ, ಲೋತಾಲು, ಕಾಲಿಬಂಗನ್ನು ಸಿಂಧೂ ಬಯಲಿನ ನಾಗರಿಕತೆ ಸ್ಥಳಗಳು 1, 2, 4. ರೈಟ್ ಆನ್ಸರ್ ಇಸ್ ಎ. ಸನ್ನತಿ ಬಂದು ಅಶೋಕನ್ಗೂ ಸಂಬಂಧಪಟ್ಟಿದೆ, ಶಾತವಾಹನರಿಗೂ ಸಂಬಂಧಪಟ್ಟಿದೆ. ಚಂದ್ರವಳ್ಳಿ ಬಂದು ಬನವಾಸಿ ಕದಂಬರಿಗೆ ಸಂಬಂಧಪಟ್ಟಿದೆ, ಸೊ ಓಕೆ, ಇದು ಈ ಪ್ರಶ್ನೆಗೆ ಉತ್ತರ. ಈ ರೀತಿಯಾಗಿ ನೀವು ಪತ್ತೆ ಹಚ್ಚೋಕೆ ಸಾಧ್ಯ ಇರುತ್ತೆ. PCVAO ಹುಡುಗರಿಗೆ ಈ ತರ ಹೆಚ್ಚು ಪ್ರಶ್ನೆಗಳು ಬರುವ ಸಾಧ್ಯತೆ ಇದೆ, ಒಂದು ಮಾಡೆಲ್ ಕೆಇಯಿಂದ. ನೆಕ್ಸ್ಟ್, ಈಗಾಗಲೇ ಕರ್ನಾಟಕದ ಸರಣಿ ವಿಡಿಯೋಗಳನ್ನ ವಿಜಯನಗರದವರೆಗೂ ಕಂಪ್ಲೀಟ್ ಮಾಡಿದೀನಿ. ಎಕ್ಸಾಮ್ಸ್ ಇನ್ನೇನ್ ಪೊಲೀಸ್ ಎಕ್ಸಾಮ್ ಹತ್ರ ಬಂದಿದ್ರಿಂದ ಕ್ವಶನ್ ಆನ್ಸರ್ ನ ಡಿಸ್ಕಸ್ ಮಾಡ್ತಾ ಇದೀನಿ, ಎಲ್ಲಾ ಪಾರ್ಟ್ ಕವರ್ ಆಗುತ್ತೆ ಅಂತ. ಜೊತೆಲೆ ಕರ್ನಾಟಕ ಹಿಸ್ಟ್ರಿನ ಕಂಪ್ಲೀಟ್ ಮಾಡ್ಕೊಡ್ತೀನಿ, ಡೋಂಟ್ ವರಿ. ನೆನ್ನೆ ವಿಡಿಯೋದಲ್ಲಿ 1-2 ಸಲಹೆಗಳನ್ನ, ತುಂಬಾ ಮೆಚ್ಚುಗೆಯನ್ನ ನೀಡಿದೀರಾ, 1-2 ಸಲಹೆಗಳನ್ನು ಕೊಟ್ಟಿದ್ದೀರಾ. ಸರ್ ಜಾಸ್ತಿ ಗೀಚ್ಬೇಡಿ ಸಮಥಿಂಗ್ ಅಂತ ಎಲ್ಲ. ಸೊ ಅದನ್ನು ನಾನು ಅಳವಡಿಸ್ಕೊಂಡು ಏನ್ ಮಾಡ್ತೀನಿ, ಖಂಡಿತವಾಗಿ ನೀವು ನೀಡಿರ್ತಕ್ಕಂಥ ಸಲಹೆಗಳನ್ನ ಸ್ವೀಕರಿಸಿ ಈ ವಿಡಿಯೋವನ್ನ ಮಾಡ್ತೀನಿ. ಓಕೆ, ಈಗ 2ನೇ ಪ್ರಶ್ನೆ ಬರ್ರಿ. ಅಜಂತಾದ ಬಹುಪಾಲು ವರ್ಣಚಿತ್ರಗಳು, ವರ್ಣಚಿಂತ ಅಂದ್ರೆ ಪೇಂಟಿಂಗ್ಸ್ ಎಲ್ಲಿಗೆ ಸಂಬಂಧಪಟ್ಟಂತದ್ದು? ಅಜಂತಾಕ್ಕೆ ಸಂಬಂಧಪಟ್ಟಂತದ್ದು. ಅಜಂತ ಗುಪ್ತರ ಕಾಲ, ರಾಷ್ಟ್ರಕೂಟರ ಕಾಲ, ವಾಕಟಕರ ಕಾಲದಲ್ಲಿ ಸಾಕಷ್ಟು ಕೆತ್ತನೆಗಳು, ಸುಮಾರು 30 ಗುಹೆಗಳಲ್ಲಿ ಕಂಡು ಬಂದಿರತಕ್ಕಂಥದ್ದನ್ನ ನಾವು ನೋಡ್ತೀವಿ. ಶಾತವಾಹನರಿಗೆ ಸಂಬಂಧಪಟ್ಟಂತದ್ದು ಇವೆಲ್ಲವೂ ಕೂಡ, ಶಾತವಾಹನರ ಗುಹೆಗಳು ಕೂಡ ಅಜಂತಾದಲ್ಲಿ ಕಂಡು ಬಂದಿದೆ. ಗುಪ್ತ, ವಾಕಟಕ, ಶಾತವಾಹನ, ರಾಷ್ಟ್ರಕೂಟ ಇವರೆಲ್ಲರ ಕಾಲಕ್ಕೂ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನ ನೋಡ್ತೀವಿ. ಸುಮಾರು 30 ಗುಹೆಗಳು ಕಂಡು ಬಂದಿದೆ. ಇದರಲ್ಲಿ ವರ್ಣಚಿತ್ರಗಳು ಅಂದ್ರೆ ಪೇಂಟಿಂಗ್ಸ್ ಯಾವ ಪಂಥಕ್ಕೆ ಸೇರಿವೆ ಅಂತ ಕೇಳಿದ್ದಾರೆ. ಆಪ್ಷನ್ ನೋಡ್ರಿ, ಬೌದ್ಧ ಧರ್ಮ ಮಹಾಯಾನ ಪಂಥ, ಬಿ ಬೌದ್ಧ ಧರ್ಮ ಹೀನಯಾನ ಪಂಥ, ಸಿ ಬೌದ್ಧ ಧರ್ಮ ವಜ್ರಯಾನ ಪಂಥ, ಡಿ ಬೌದ್ಧ ಧರ್ಮ ಹೀನಯಾನ ವಜ್ರಯಾನ ಪಂಥಗಳು. ಅಂದ್ರೆ ಇಲ್ಲಿ ನಿಮ್ಗೆ ಒಂದು ಕ್ಲೂ ಸಿಕ್ತು, ಈ ಅಜಂತಾದ ಬಹುತೇಕ ವರ್ಣಚಿತ್ರಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಿವೆ.
ಹಾಗಾದ್ರೆ ಅದರಲ್ಲಿ ಯಾವ ಪಂಥಕ್ಕೆ ಸಂಬಂಧಪಟ್ಟಿವೆ? ಹೀನಯಾನ, ಮಹಾಯಾನ, ವಜ್ರಯಾನ ಅಂತ 3 ಪಂಥಗಳು ಇರತಕ್ಕಂಥದ್ದನ್ನ ನೋಡ್ತೀವಿ. ನಿಮ್ಗೊತ್ತು, ಹೀನಯಾನ ಬುದ್ಧನ ಮೂಲ ಬೋಧನೆಯಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಸ್ವಲ್ಪ ಇದ್ರ ಬಗ್ಗೆ ಡೀಪ್ ನಾಲೆಡ್ಜ್ ನಾವು ಬೌದ್ಧ ಧರ್ಮ ಮಾಡ್ಬೇಕಾದ್ರೆ ಹೇಳ್ತೀನಿ. ಮೂಲ ಬೋಧನೆ, ಬುದ್ಧನ ಬೋಧನೆಯ ಬಗ್ಗೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು, ವ್ಯಕ್ತಿಯ ವೈಯಕ್ತಿಕ ಉನ್ನತಿಗೆ ಶ್ರಮಿಸಿದಂಥವ್ರು, ಕರ್ಮಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನ ನೀಡುತ್ತಾರೆ, ಪಾಳಿ ಭಾಷೆಯಲ್ಲಿ ಬೋಧನೆ ಮಾಡ್ತಾರೆ, ಅಶೋಕನ ಅನುಯಾಯಿಗಳು ಇವರು. ಇವ್ರು ಯಾರ ಅನುಯಾಯಿಗಳು? ಅಶೋಕನ ಅನುಯಾಯಿಗಳಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಇವರು ಅಶೋಕನ ಅನುಯಾಯಿಗಳಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ರೈಟ್, ಅಶೋಕನ ಅನುಯಾಯಿಗಳಾಗಿರ್ತಕ್ಕಂಥದ್ದು ಹೆಚ್ಚು ಈ ಸಿಲೋನ್ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದನ್ನ ನೋಡ್ತೀವಿ. ಸೊ ಇದು ಬೌದ್ಧ ಧರ್ಮ ಹೇಳ್ಬೇಕಾದ್ರೆ ಒಂದೊಂದನ್ನು ವಿವರಣೆ ಕೊಟ್ಟು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀವಿ. ಸುಮ್ಮನೆ ಒಂದಷ್ಟು ಹೀನಯಾನ ಅಂದ್ರೆ ನಿಮ್ ನಾಲೆಡ್ಜ್ ಅಲ್ಲಿ ಇರ್ಲಿ ಅಂತ ಹೇಳಿದೆ. ಇನ್ನು ಮಹಾಯಾನ ಅಂದ್ರೇನು ನೋಡಿ, ಇವರು ಬುದ್ಧನನ್ನ ದೇವರು ಅಂತ ಪೂಜೆ ಮಾಡ್ತಾರೆ, ಬುದ್ಧನನ್ನ ದೈವತ್ವಕ್ಕೆ ಏರಿಸ್ತಂತವ್ರು ಇವರು. ನೆಕ್ಸ್ಟ್ ಸಮಾಜ, ಅವ್ರ ವೈಯಕ್ತಿಕ ಉನ್ನತಿಗೆ ನೀಡಿದ್ರೆ ಇವರು ಸಮಾಜದ ಉನ್ನತಿಗೆ ಆಸಕ್ತಿಯನ್ನ ನೀಡ್ತಾರೆ. ಅವ್ರ ಕರ್ಮಕ್ಕೆ ಆದ್ಯತೆಯನ್ನ ನೀಡಿದ್ರೆ ಮಹಾಯಾನ ಪಂಥದವರು ಕರುಣೆಯ ನಿಯಮಗಳಿಗೆ ಆದ್ಯತೆಯನ್ನ ನೀಡ್ತಾರೆ. ಅವರು ಪಾಳಿ ಭಾಷೆ ಬಳಸಿದ್ರೆ ಇವರು ಸಂಸ್ಕೃತ ಭಾಷೆಯನ್ನ ಬೋಧನೆಗೆ ಬಳಸ್ತಾರೆ. ಅವರು ಅಶೋಕನ ಅನುಯಾಯಿಗಳಾದ್ರೆ ಇವರು ಕನಿಷ್ಕನ ಅನುಯಾಯಿಗಳು. ಅವರು ಹೀನಯಾನ ಪಂಥದವರು ಶ್ರೀಲಂಕಾದಲ್ಲಿ ಹೆಚ್ಚಾಗಿ ಕಂಡು ಬಂದ್ರೆ ಇವರು ಚೈನಾದಲ್ಲಿ ಹೆಚ್ಚಾಗಿ ಕಂಡು ಬರ್ತಾರೆ. ಇದು ವಾಟ್ ಇಸ್ ದಿ ಡಿಫ್ರೆನ್ಸ್, ವಾಟ್ ಇಸ್ ದಿ ಸಿಮಿಲಾರಿಟೀಸ್ ಎಲ್ಲ ಆಮೇಲೆ ನೋಡೋಣ. ಬೌದ್ಧ ಧರ್ಮ ಮಾಡ್ಬೇಕಾದ್ರೆ ಇದು ಹೀನಯಾನ, ಮಹಾಯಾನ, ವಜ್ರಯಾನನೇ ನಿಮ್ಗೆ ಸಿಮಿಲಾರಿಟೀಸ್, ಡಿಫ್ರೆನ್ಶಿಯೇಷನ್ ಹೆಂಗ್ ಓದ್ಬೇಕು, ಥಿಯರಾಟಿಕಲ್ ಅವೆಲ್ಲ ಹೇಳ್ಕೊಡ್ತೀನಿ. ಸುಮ್ಮನೆ ಈಗ ರಫ್ಲಿ ಒಂದು ಐಡಿಯಾ ಕೊಟ್ಟೆ. ಇನ್ನು ವಜ್ರಯಾನ ಅಂದಾಗ ನಾವೇನ್ ಮಾಡ್ತೀವಿ, ಹೆಣ್ಣು ದೇವತೆಯ ಪೂಜೆಗೆ ಆದ್ಯತೆಯನ್ನ ನೀಡ್ತಾರೆ ವಜ್ರಯಾನ ಪಂಥರು. ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಇವ್ರು ಕಂಡು ಬಂದಿರತಕ್ಕಂಥ, ಕ್ರಿಸ್ತಪೂರ್ವ 8ನೇ ಶತಮಾನದಲ್ಲಿ ಇವ್ರು ಕಂಡು ಬಂದಿರತಕ್ಕಂಥದ್ದನ್ನ ನೋಡ್ತೀವಿ. ಟಿಬೇಟ್ ನಲ್ಲಿ ಹೆಚ್ಚಾಗಿ ಕಂಡು ಬಂದಿದ್ದಾರೆ. ಮಾಂತ್ರಿಕ ಶಕ್ತಿಯ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವ್ರು. ಒಂದು ರೀತಿ ಬೌದ್ಧ ಧರ್ಮದ ಕುಸಿತಕ್ಕೆ ಕಾರಣವಾದಂತ ಪಂಥ ವಜ್ರಯಾನ ಪಂಥ. ಬಟ್ ಇಲ್ಲಿ ಹೀನಯಾನ, ಮಹಾಯಾನ, ವಜ್ರಯಾನ ಡಿಫ್ರೆನ್ಶಿಯೇಷನ್, ಸಿಮಿಲಾರಿಟೀಸ್ ಕೇಳ್ತಿಲ್ಲ, ನಿಮ್ಗೊಂದು ಐಡಿಯಾ ಇರ್ಲಿ ಅಂತ ಹೇಳಿದೆ ಅಷ್ಟೇನೆ. ಬಟ್ ಅಜಂತಾದ ಬಹುತೇಕ ಚಿತ್ರಕಲೆಗಳು ಕಂಡು ಬಂದಿರತಕ್ಕಂಥದ್ದು ಯಾವ ಪಂಥಕ್ಕೆ ಅಂತ ಕೇಳಿದರೆ ಬುದ್ಧನನ್ನ ದೈವತ್ವ ರೂಪದಲ್ಲಿ ಪೂಜಿಸಿದ ಪಂಥ ಮಹಾಯಾನ ಪಂಥ. ಹೌದಲ್ವಾ? ಬುದ್ಧನನ್ನ ದೇವರು ಅಂತ ಪೂಜೆ ಮಾಡಿದ್ರು. ಈಗ ನಾನು ಹೇಳಿದ್ರ ಪ್ರಕಾರ ಈಗ ದೇವ್ರ ವಿಗ್ರಹನ್ನ ಏನ್ ಮಾಡ್ತೀವಿ, ಕೆತ್ತುತ್ತೀವಿ. ಅದನ್ನೇ ನಾವೇನಂತ ಕರಿತೀವಿ, ಚಿತ್ರಗಳು, ವರ್ಣ ಚಿತ್ರಗಳು ಅಂತ ಕರಿತೀವಿ. ಸೊ ಹಾಗಾಗಿ ಅಜಂತಾದಲ್ಲಿ ಯಾವ ಚಿತ್ರಗಳು ಕಂಡು ಬಂದಿರಬಹುದು? ಯಾಕಂದ್ರೆ ಇವರು ಮೂಲ ಬೋಧನೆಯನ್ನ ಅಷ್ಟೇ ಪ್ರಚಾರ ಮಾಡಿದಂತವ್ರು ಹೀನಯಾನ ಪಂಥದವರು. ವಜ್ರಯಾನ ಪಂಥದವರು ಹೆಣ್ಣು ದೇವತೆಗಳನ್ನು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ಹಾಗಾದ್ರೆ ಮಹಾಯಾನ ಪಂಥದವರು ಮಾತ್ರ ಬುದ್ಧನ ಮೂರ್ತಿ ರೂಪದಲ್ಲಿ, ಚಿತ್ರ ರೂಪದಲ್ಲಿ ಕೆತ್ತಲಿಕ್ಕೆ ಸ್ಟಾರ್ಟ್ ಮಾಡಿರು. ಹಾಗಾಗಿ ವರ್ಣ ಚಿತ್ರಗಳು ಕಂಡು ಬಂದಿರತಕ್ಕಂಥದ್ದು ಬೌದ್ಧ ಧರ್ಮದ ಮಹಾಯಾನ ಪಂಥದಲ್ಲಿ. ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಮಹಾಯಾನ ಯಾಕಂದ್ರೆ ಆಫ್ಟರ್ ಕನಿಷ್ಕ ಬಂದಾದ್ಮೇಲೆ, ಕುಶಾಣರು ಬಂದಾದ್ಮೇಲೆ ಅಜಂತಾದ ಬಹುಪಾಲು ಕಲಾ ವಾಸ್ತುಶಿಲ್ಪಗಳು ಅಥವಾ ಗುಹೆಗಳು, ಚಿತ್ರಗಳು ಕಂಡು ಬಂದಿರತಕ್ಕಂಥದ್ದು. ಅಷ್ಟೊತ್ತಿ ಮಹಾಯಾನ ವೆರಿ ಪಾಪ್ಯುಲರ್ ಆಗಿತ್ತು. ಮಹಾಯಾನ ಪಂಥ, ಅಜಂತಾದ ಬಹುಪಾಲು ವರ್ಣಚಿತ್ರಗಳು ಮಹಾಯಾನ ಪಂಥಕ್ಕೆ ಸೇರಿರ್ತಕ್ಕಂಥದ್ದು ನೋಡ್ತೀವಿ. ದಿಸ್ ಇಸ್ ರೈಟ್ ಆನ್ಸರ್. ಈ ತರ ಅರ್ಥ ಮಾಡ್ಕೊಂಡು ಉತ್ತರ ಬರೀಬೇಕು. ಯಾಕಂದ್ರೆ ಮಹಾಯಾನಕ್ಕೂ ಹೀನಯಾನಕ್ಕೂ ಇರೋ ವ್ಯತ್ಯಾಸ ಏನು, ಬೌದ್ಧ ಧರ್ಮದಲ್ಲಿ ಎಷ್ಟು ಪಂಗಡಗಳಿವೆ, ಈ ತರ ಪ್ರಶ್ನೆಗಳು ಬರೋ ಕಾಲ ಹೊರಟೋಯ್ತು. KA ಇಂದ ಈ ತರ ಟೆಕ್ನಿಕಲ್ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ರೀತಿಯಾದ ಪ್ರಶ್ನೆಗಳಿಗೆ ಉತ್ತರ ಬರೆಯುವ ಸಾಮರ್ಥ್ಯ ನಿಮ್ಗಿರ್ಬೇಕು. ವೆರಿ ಯೂಸ್ಫುಲ್ ಆಗ್ತಿದೆ ಈ ವಿಡಿಯೋ ಅಂತ ನಾನು ಭಾವಿಸಿದ್ದೀನಿ. ಈಗ ಒಂದಿಸಿ ಬರೆಯಿರಿ ನೋಡಿ. ವಿಜಯನಗರದ ಮೇಲಂತೂ ಒಂದು ಪ್ರಶ್ನೆ ಇದ್ದೇ ಇರ್ತದಪ್ಪ. ಅಬ್ದುಲ್ ರಜಾಕ್ ಯಾರ ನೋಡಿ, ಇಲ್ಲಿ 4 ವಿದೇಶಿಗರು ಮತ್ತು 4 ರಾಜರು ಯಾರ್ಯಾರ ಕಾಲಕ್ಕೆ ಬಂದಿದ್ರು ಅಂತ. ಅಬ್ದುಲ್ ರಜಾಕ್ ವಿಜಯನಗರಕ್ಕೆ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದಂತ ಏಕೈಕ ರಾಯಭಾರಿ, 2ನೇ ದೇವರಾಯನ ಆಸ್ಥಾನಕ್ಕೆ ಬಂದಿದ್ದ. ಭೂಮಿಯ ಮೇಲೆ ರಾಯರಂತ ರಾಯರು ಇಲ್ಲ, ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ ಅಂತ ವರ್ಣನೆ ಕೂಡ ಮಾಡಿದ್ದಾನೆ. ಇಲ್ಲಿನ ಜನಕ್ಕೆ ಆಹಾರಕ್ಕಿಂತ ಗುಲಾಬಿ ಇಷ್ಟ ಅಂತ ಹೇಳಿದ್ದಾನೆ. ಇವೆಲ್ಲ KPSC ಕ್ವಶನ್ಸ್ ಆಗಿದ್ದು. ಅಬ್ದುಲ್ ರಜಾಕ್ 1, 2, ಒಂದಕ್ಕೆ ಆ ಯಾವ್ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿಲಿ. ವೆರಿ ಸಿಂಪಲ್. ಒಂದಕ್ಕೆ ಆ ಇರೋ ಆಪ್ಷನ್ ಒಂದೇ, ಬಿ. ಒಂದಕ್ಕೆ ಇದೆ, ಎ ಒಳಗಡೆ ರಾಂಗು. ಸಿ ಒಳಗಡೆ ಒಂದಕ್ಕೆ ಇದೆ, ರಾಂಗು. ಡಿ ಒಳಗಡೆ ಒಂದಕ್ಕೆ ಇದೆ, ರಾಂಗು. ನೀವು ಮುಂದಕ್ಕೆ ನೋಡಂಗೆ ಇಲ್ಲ. ಬಿ ಇಸ್ ದ ರೈಟ್ ಆನ್ಸರ್. ಈ ತರ ಟೆಕ್ನಿಕಲಿ ಕೆಲವು ಸರಿ ಟೈಮ್ ಉಳಿಸಕ್ ಅಷ್ಟೇ, ನಿಮ್ಗೆ ಉತ್ತರ ಗೊತ್ತಿಲ್ಲ ಅಂತಲ್ಲ. ಇಷ್ಟು ಗೊತ್ತಾಗ್ತದೆ, ಈ 3 ರಾಂಗ್ ಅಂದ್ರೆ ಇರೋದು ಒಂದೇ ಆನ್ಸರ್, ಇನ್ನೇನು ನೋಡ್ಬೇಡಿ. ಟಿಕ್ ಹಾಕ್ಬಿಟ್ಟು ಹೋಗ್ರಿ. ತಪ್ಪಾಗಿದೆ ಗ್ರೇಸ್ ಕೊಡ್ತಾನೆ, 4 ತಪ್ಪಾಗಿದೆ ಗ್ರೇಸ್ ಕೊಡ್ತಾನೆ. ಟೈಮ್ ಉಳಿಸ್ಬೇಕು. ಯಾಕಂದ್ರೆ ಕೆಲವು ಕ್ವಶನ್ಸ್ಗೆ ಯೋಚನೆ ಮಾಡಕ್ಕೆ ಟೈಮ್ ಬೇಕಾಗುತ್ತೆ. ಇಲ್ಲೆಲ್ಲ ನೀವು ಟೈಮ್ ಸೇವ್ ಮಾಡಿದ್ರೆ ಆ ಕ್ವಶನ್ಗೆ ಯೋಚನೆ ಮಾಡಕ್ಕೆ ಟೈಮ್ ಅನ್ನ ಹಾಕ್ಬಹುದು. ನೀವು ಸ್ವಲ್ಪ ಯೋಚನೆ ಮಾಡಿದ್ರೆ ನಿಮ್ಗೆ ಉತ್ತರ ಸಿಗುತ್ತೆ. ಒಂದೊಂದು ಮಾರ್ಕ್ ವೆರಿ ಇಂಪಾರ್ಟೆಂಟ್, ಕಾಲ್ ಮಾರ್ಕ್ ವೆರಿ ಇಂಪಾರ್ಟೆಂಟ್. ಒಂದೊಂದು ತಪ್ಪು ಬರೆಯೋದು, ಅವಾಯ್ಡ್ ಮಾಡೋದು ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ನಿಕೋಲಾ ಕೊಂಟಿ ನೋಡಿ, ಇದೇ ಪ್ರಕಾರ 2 ಸರಿ ಇದೆಯಾ ಚೆಕ್ ಮಾಡ್ಕೊಬಿಡೋಣ. 1ನೇ ದೇವರಾಯ ಕರೆಕ್ಟು, ನ್ಯೂ ನಿಜ್ಜು 3E ಅಚ್ಯುತರಾಯ ಕರೆಕ್ಟು, ಬಾರ್ಬೋಸಾ ಕೃಷ್ಣದೇವರಾಯ ಕರೆಕ್ಟು. ಹೌದಲ್ವಾ? ನೋಡಿ, ಇದು
ವಿಜಯನಗರ ಸಾಮ್ರಾಜ್ಯ ಈಗಾಗಲೇ ನಾನು ಯೂಟ್ಯೂಬ್ ಅಲ್ಲಿ 4 ಪಾರ್ಟ್ಗಳಲ್ಲಿ ಡೆಪ್ತ್ ಆಗಿ ಪಾಠ ಮಾಡಿದ್ದೀನಿ. ಬೇಕು ಅಂದ್ರೆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋಗಳಿರ್ತವೆ, ಹೋಗಿ ನೋಡ್ಕೊಳ್ಳಿ. ಸೊ ದಟ್ ಈಸ್ ರೈಟ್ ಆನ್ಸರ್ ಇಸ್ ಬಿ. ನೋಡಿ, ಈಗ ನೀವು ಯೋಚನೆ ಮಾಡಕ್ ಹೋದ್ರೆ ಒಂದು 40-50 ಸೆಕೆಂಡ್ ವೇಸ್ಟ್ ಆಗ್ತಿತ್ತಾ? ಈ ತರ 3 ರಾಂಗ್ ಮಾಡ್ತಿದಂಗೆ ಒಂದು ನೋಡ್ತಿದಂಗೆ ರೈಟ್ ಆಯ್ತಾ, ಮುಂದಕ್ಕೆ ಹೋಗ್ಬಹುದಾ? ಈಗ ದಿಸ್ ಇಸ್ ದ ಟೈಮ್ ಸೇವಿಂಗ್ ಅಂತ ಕರಿತೀವಿ. ಅರ್ಥ ಆಯ್ತಪ್ಪ? ನಾನು ಇದು ಉತ್ತರ ಸರಿ ಗೊತ್ತು, ಎಲ್ಲರಿಗೂ ಗೊತ್ತು. ಟೈಮ್ ಸೇವಿಂಗ್ ಹೆಂಗ್ ಮಾಡುದು? ಗೊತ್ತಿರೋ ಉತ್ತರದಲ್ಲಿ ಈ ತರ ಟೈಮ್ ಸೇವಿಂಗ್ ಮಾಡಬೇಕು. ಅರ್ಥ ಆಯ್ತಾ? 90 ನಿಮಿಷದಲ್ಲಿ ಎಲ್ಲ ಬರೀಬೇಕು. ಸ್ನೇಹಿತರೆ, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ಟೆಲಿಗ್ರಾಮ್ ಚಾನಲ್ ಯಾರೆಲ್ಲ ಇನ್ನೂ ಜಾಯ್ನ್ ಆಗಿಲ್ಲ, ಆ ಚಾನಲ್ಗೆ ಜಾಯ್ನ್ ಆಗಿ. ಇತಿಹಾಸಕ್ಕೆ ಸಂಬಂಧಪಟ್ಟಂತ ಕ್ವಿಜ್ ಮಾಹಿತಿಗಳೇನಾದ್ರೂ ಇದ್ರೆ ನಾನು ಅದರಲ್ಲಿ ಅಪ್ಲೋಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದನ್ನ ಬಳಸ್ಕೊಂಡು ಜಾಯ್ನ್ ಆಗ್ಬೋದು. ಇಲ್ಲ ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಓಕೆ, ಈಗ ಇದಕ್ಕೆ ಉತ್ತರ ಗೊತ್ತಾಯ್ತು. ನೆಕ್ಸ್ಟ್, ಸ್ವಾತಂತ್ರ್ಯ ಚಳುವಳಿಯ ಕಾಲದಲ್ಲಿ ರಾಷ್ಟ್ರೀಯತಾವಾದಿಗಳು ಸ್ಥಾಪಿಸಿದ ಕೆಲವು ರಾಜಕೀಯ ಪಕ್ಷಗಳು, ಫ್ರೀಡಮ್ ಮೂವ್ಮೆಂಟ್ಗೆ ಸಂಬಂಧಪಟ್ಟಂಗೆ. ಇಲ್ಲೇನ್ ಕೇಳಿದಾನೆ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಫಿರೋಜ್ ಶಾ ಮೆಹ್ತಾ, ಮುಸ್ಲಿಂ ಲೀಗು ಅಬ್ದುಲ್ ಕಲಾಂ ಆಜಾದ್, ಸ್ವರಾಜ್ ಪಕ್ಷ CR ದಾಸು, ಫಾರ್ವರ್ಡ್ ಬ್ಲಾಕ್ ಸುಭಾಷ್ ಚಂದ್ರ ಬೋಸು. ಸೊ ಇದನ್ನೇನ್ ಮಾಡ್ಬೇಕು ನಾವು? ಕೆಳಗಿನ ಸಂಕೇತಗಳಲ್ಲಿ ಸರಿಯಾದದ್ದನ್ನ ಸರಿನ ಆರಿಸ್ಬೇಕು. ಇದನ್ನ ಓದ್ಕೊಬೇಕು ನಾವು ಸರಿಯಾಗಿ. ನೋಡಿ, ಇಲ್ಲಿ ಫ್ರೀಡಮ್ ಫೈಟರ್ ಸಂದರ್ಭದಲ್ಲಿ ಸ್ಥಾಪಿಸಿದ ಪಕ್ಷಗಳು ಮತ್ತು ಅದರ ಸ್ಥಾಪಕರ ಬಗ್ಗೆ ಪ್ರಶ್ನೆ ಕೇಳಿದ್ದಾನೆ. ಅರ್ಥ ಆಯ್ತಪ್ಪ? ಸೊ ಹಾಗಾದ್ರೆ ಇಲ್ಲಿ ಇಲ್ಲೇನು 1 ಸರಿ, 4 ಸರಿ, 2 3 ಸರಿ, 3 4 ಸರಿ ಅಂತ ಕೊಟ್ಟಿದ್ದಾನೆ. ಈಗ ನಾವೇನ್ ಮಾಡ್ಬೇಕು? ಸರಿಯಾದ ಉತ್ತರ ಕೇಳಿದ್ರಿಂದ 4 ಫಸ್ಟ್ ಯಾವ್ಯಾವ ಸರಿ ಅಂತ ನೋಡ್ಬಿಡೋಣ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತು. ಎಒ ಹ್ಯೂಮ್ 1885ರಲ್ಲಿ ಡಿಸೆಂಬರ್ 28ರಿಂದ 30ರವರೆಗೂ ಮೊದಲ ಅಧಿವೇಶನ ಆಗುತ್ತೆ. ಆಗುತ್ತೆ, ಬಾಂಬೆಲ್ ಆಗುತ್ತೆ. ಸುಮಾರು 72 ಜನ ಇಲ್ಲಿ ಭಾಗವಹಿಸಿರ್ತಕ್ಕಂಥದ್ದನ್ನ ನಾವು ನೋಡ್ತೀವಿ. ಕರ್ನಾಟಕದಿಂದಲೂ ಕೂಡ ಕೆಲವರು ಭಾಗವಹಿಸಿದ್ರು. ಹೌದಲ್ವಪ್ಪ? ಹಾಗಾಗಿ ಇದು ರೈಟಾ ರಾಂಗ? ರಾಂಗ್. ಈ ಫಿರೋಜ್ ಶಾ ಮೆಹತಾರನ್ನ ಬಾಂಬೆಯ ಸಿಂಹ ಅಂತ ಕರಿತೀವಿ. ಈ ತರ ಎಲ್ಲ ಟಾಪಿಕ್ ಬುಕ್ ಅಲ್ಲಿ ಕವರ್ ಆಗಿದೆ, ನೀವು ಓದ್ಕೊಳ್ಳಿ. ನಾನು ಒಂದು ಬಿಟ್ಟಿಲ್ಲ, ನನಗೆ ಗೊತ್ತಿದ್ ಮಟ್ಟಿಗೆ ಹೊಸ ಅಪ್ಡೇಟೆಡ್ ಕ್ವಶನ್ ಬಂದಂಗೆ ನಾನು ಅಪ್ಡೇಟ್ ಮಾಡ್ತೀನಿ. ಮುಸ್ಲಿಂ ಲೀಗ್ ಗೊತ್ತು ನಿಮ್ಗೆ. ಲಾರ್ಡ್ ಮಿಂಟೋನ ಕುತಂತ್ರದ ಫಲವಾಗಿ ಮುಸ್ಲಿಂ ಲೀಗ್ 1906ರಲ್ಲಿ ಸ್ಥಾಪನೆ ಆಗುತ್ತೆ. ಯಾರು ಸ್ಥಾಪನೆ ಮಾಡಿದ್ದು ಅಂದ್ರೆ ಢಾಕಾದ ನವಾಬ ಸಲೀಂ ಉಲ್ಲಾ ಖಾನ್. ಹಾಗಾದ್ರೆ ಇದು ರಾಂಗ್ ಅನ್ನಂಗಾಯ್ತು. ಢಾಕಾದಲ್ಲಿ ಇದ್ರ ಕೇಂದ್ರ ಕಚೇರಿ ಇತ್ತು, ಇದು ರಾಂಗ್ ಅನ್ನಂಗಾಯ್ತು. ಇದರ ಶಾಶ್ವತ ಅಧ್ಯಕ್ಷ ಆಗಾ ಖಾನ್. ಅಬ್ದುಲ್ ಕಲಾಂ ಆಜಾದ್ ಕಾಂಗ್ರೆಸ್ನ ನಿಷ್ಠಾವಂತರು. ಯಾಕಂದ್ರೆ ಅಬುಲ್ ಕಲಾಂ ಆಜಾದ್ ರವರು ರಾಷ್ಟ್ರೀಯ ಕಾಂಗ್ರೆಸ್ನ ಅತ್ಯಂತ ದೀರ್ಘಾವಧಿಗೆ ಒಂದು ಕಾಂಗ್ರೆಸ್ನ ಅಧ್ಯಕ್ಷರಾದಂತವ್ರು. ಹಾಗಾಗಿ ಮುಸ್ಲಿಂ ಲೀಗ್ಗೂ ಅಬುಲ್ ಕಲಾಂ ಆಜಾದ್ರಿಗೂ ಸಂಬಂಧವೇ ಇಲ್ಲ. ಸೊ ದಟ್ಸ್ ವೈ ಇದು ರಾಂಗು. 2 ರಾಂಗ್ ಆಯ್ತು. ನೋಡಿ, ಇಲ್ಲಿ 1 2 ರಾಂಗು. ಇಲ್ಲಿ ನೋಡಿ, ಇಲ್ಲಿ 1 ಮಾತ್ರ ಸರಿ ಉತ್ತರ ಅಂತ ಕೊಟ್ಟಾರೆ, ಇದಂತೂ ತಪ್ಪು. ನೋಡಿ, ಇಲ್ಲಿ ಇನ್ಯಾವ್ದಾದ್ರಾಗ ಒಂದದೇ, ಇನ್ಯಾವ್ದ್ರಾಗೂ ಇಲ್ಲ. 2 3 ನೋಡಿ, 2 ರಾಂಗು. ಹಾಗಾಗಿ ಇದು ಉತ್ತರ ಅಲ್ಲ. ನಮ್ಗೆ ಉತ್ತರ ಆಗಿದ್ರೆ ಬಿ ಆಗಿರ್ಬೇಕು, ಇಲ್ಲ ಡಿ ಆಗಿರ್ಬೇಕು. ಇದು ನಿಂಗೆ ಹುಡುಕ್ಬಹುದು. ಈ ತರ ಪ್ರಶ್ನೆಗಳು ತುಂಬಾ ಈಸಿ, ಸ್ವಲ್ಪ ಬುದ್ಧಿ ಉಪಯೋಗಿಸ್ಬಿಟ್ರೆ. ಸ್ವರಾಜ್ ಪಕ್ಷ ಚಿತ್ತರಂಜನ್ ದಾಸ್ ನಿಮಗೆ ಗೊತ್ತು. 1922 ಡಿಸೆಂಬರ್ 31ರಲ್ಲಿ ಅಸಹಕಾರ ಚಳವಳಿ ಸ್ಥಾಪನೆ ಆದಾಗ ಏನಾಯ್ತು? 1922 ಫೆಬ್ರವರಿ 5ರಂದು ಚೌರಿ ಚೌರ ದುರಂತ ಆದ್ಮೇಲೆ ಅಸಹಕಾರ ಚಳವಳಿಯಿಂದ ಬಾರ್ಡೋಲಿಯಲ್ಲಿ ಗಾಂಧೀಜಿಯವರು ಹಿಂಪಡಿತಾರೆ. 1922 ಡಿಸೆಂಬರ್ 31ರಂದು ಗಯಾದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಆಗುತ್ತೆ. ಇಲ್ಲಿ ಚಿತ್ತರಂಜನ ದಾಸರು, ದೇಶಬಂಧು ಚಿತ್ತರಂಜನ ದಾಸರು ಅಧ್ಯಕ್ಷರಾಗಿರ್ತಾರೆ. ಇಲ್ಲಿ ಒಂದು ವಾದವನ್ನ ಮುಂದಿಡ್ತಾರೆ. ಏನಂದ್ರೆ ಪ್ರೋ ಚೇಂಜರ್ಸ್, ನೋ ಚೇಂಜರ್ಸ್, ಬದಲಾವಣೆಯ ಪರ, ಬದಲಾವಣೆಯ ವಿರೋಧ ಅಂತ. ಅಂದ್ರೆ ಈಗ ನಮ್ಮ ಹೋರಾಟ ಹೆಂಗಿತ್ತು ಅಂದ್ರೆ, ಬ್ರಿಟಿಷರು ಶಾಸನಗಳನ್ನ ಮಾಡಿದ ನಂತರ ಆ ಶಾಸನಗಳು ನಮ್ಗೆ ಒಗ್ಗಿಲ್ಲ ಅಂದ್ರೆ ಬೀದಿಲ್ ನಿಂತು ಪ್ರೊಟೆಸ್ಟ್ ಮಾಡ್ತಿದ್ದು, ಅಸಹಕಾರ ಚಳುವಳಿ ತರ. ಈಗ ರೌಲತ್ ಕಾಯ್ದೆ ಬಂದಾಗ ನಾವು ಬೀದಿಲ್ ನಿಂತು ಹೋರಾಟ ಮಾಡಿದ್ವು. ಆದರೆ ಚಿತ್ತರಂಜನ್ ದಾಸ್ ಏನ್ ಹೇಳ್ತಾರೆ, ಶಾಸನ ಆದ್ಮೇಲೆ ನಾವು ಬೀದಿಲ್ ನಿಂತು ಹೋರಾಟ ಮಾಡೋದ್ ಬೇಡ, ನಾವೇ ಚುನಾವಣೆಗೆ ನಿಂತು ಶಾಸಕಾಂಗಕ್ಕೆ ಆಯ್ಕೆಯಾಗಿ ಕಾನೂನು ಮಾಡುವಾಗಲೇ ದೇಶಕ್ಕೆ ಮಾರಕವಾದಂತ ಕಾನೂನುಗಳನ್ನ ಸದನದಲ್ಲೇ ತಡೆಯುವಂತ ಕೆಲಸವನ್ನ ಮಾಡೋಣ. ಹಾಗಾಗಿ ಎಲೆಕ್ಷನ್ ನಿಲ್ಲರ ಅಂತ ಒಂದು ವಾದ ಮುಂದಿಡ್ತಾರೆ. ಅವಾಗ ಇದು ಚರ್ಚೆಗೆ ಹೋದಾಗ ವೋಟಿಂಗ್ ಆಗುತ್ತೆ. ವೋಟಿಂಗ್ ಆದಾಗ ಚಿತ್ತರಂಜನ ದಾಸರ ಗುಂಪಿಗೆ, ಅಂದ್ರೆ ಯಾರು ಬದಲಾವಣೆ ಬಯಸಿದ್ರೆ ಆ ಗುಂಪಿಗೆ ಫೇಲ್ಯೂರ್ ಆಗುತ್ತೆ. ಆಗ ಮನನೊಂದಂತ ಚಿತ್ತರಂಜನ್ ದಾಸರು ಏನ್ ಮಾಡ್ತಾರೆ, ಸ್ವರಾಜ್ ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. 1923 ಜನವರಿ 1ರಂದು, ಡೀಟೇಲ್ ಆಗಿ ಬೇಕಾದ್ರೆ ನಾನು ನಿಮ್ಗೊಂದು ವಿಡಿಯೋ ಮಾಡ್ತೀನಿ. ಇದೊಂದು 1923 ಜನವರಿ 1ರಂದು ಈ ಸ್ವರಾಜ್ ಪಕ್ಷದ ಆರಂಭಿಕ ಹೆಸರು ಕಾಂಗ್ರೆಸ್ ಖಿಲಾಫತ್ ಸ್ವರಾಜ್ ಪಕ್ಷ ಅಂತ. ಇದು ಕಾಂಗ್ರೆಸ್ನಿಂದ ಪ್ರತ್ಯೇಕವಾದ ಪಕ್ಷವಲ್ಲ, ಕಾಂಗ್ರೆಸ್ನೊಳಗೆ ಇದ್ದ ಒಂದು ಗುಂಪು.
ಮೋತಿಲಾಲ್ ನೆಹರು ಇದರ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡುತ್ತಾರೆ. ಸ್ವರಾಜ್ ಅನ್ನೋದು ಈ ಒಂದು ಇದರ ಪತ್ರಿಕೆ. ಸಿ ಆರ್ ದಾಸ್ ಎಲೆಕ್ಷನ್ ನಿಂತು ಗೆದ್ದು ಬಂಗಾಳದ ಮೇಯರ್ ಕಲ್ಕತ್ತಾದ ಮೇಯರ್ ಆಗ್ತಾರೆ. ಈ ರೀತಿ ಪ್ರಾಂತ್ಯವೊಂದರ ಮೇಯರ್ ಆದ ಮೊದಲ ಭಾರತೀಯ ಮೇಯರ್ ಚಿತ್ತರಂಜನ್ ದಾಸ್ ಥ್ರೂ ಸ್ವರಾಜ್ ಪಕ್ಷ. ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು ತುಂಬಾ ಡೀಟೇಲ್ ಇದೆ ಸ್ವರಾಜ್ ಪಕ್ಷದ ಬಗ್ಗೆ. ಸೊ ನಾನು ನಿಮ್ಗೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಶನ್ ಕೊಟ್ಟೆ. ವಿಡಿಯೋ ಬೇಕಾದ್ರೆ ಮಾಡೋಣ ಅದ್ರ ಬಗ್ಗೆ. ಸ್ವರಾಜ್ ಪಕ್ಷ, ಸಿ ಆರ್ ದಾಸ್, ಚಿತ್ತರಂಜನ್ ದಾಸ್ ಕರೆಕ್ಟ್ ಇದೆ. 3 ಕರೆಕ್ಟ್ ಇರೋದು ಯಾವ್ದು? ಒಂದು ಸಿ ಇದೆ, 3 ಕರೆಕ್ಟ್ ಇರೋದು. ಇನ್ನೊಂದು ಡಿ ಇದೆ. ಈಗಾಗಲೇ ಸಿ ರಾಂಗ್ ಅಂತ ನಾವ್ ಹೇಳ್ಬಿಟ್ಟಿದೀವಿ. ಹಾಗಾಗಿ ಬಿ ಲಿ 4 ಮಾತ್ರ ಇರೋದ್ರಿಂದ ಸರಿಯಾದಂತ ಉತ್ತರ ಡಿ, ಅಂದ್ರೆ 4 ಕರೆಕ್ಟ್ ಇದೆ ಅಂತ. 3, 4 ಕರೆಕ್ಟ್ ಅಂತ ನೋಡಂಗೆ ಇಲ್ಲ ಮುಂದಕ್ಕೆ. ಈಗ ಬರ್ರಿ ನೋಡೋಣ 4ನೇದೇನಿದೆ. ಫಾರ್ವರ್ಡ್ ಬ್ಲಾಕ್ ಸುಭಾಷ್ ಚಂದ್ರ ಬೋಸ್. ಫಾರ್ವರ್ಡ್ ಬ್ಲಾಕ್ ಸುಭಾಷ್ ಚಂದ್ರ ಬೋಸ್. ಸುಭಾಷ್ ಚಂದ್ರ ಬೋಸ್ 1939 ತ್ರಿಪುರಾ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಆಯ್ಕೆ ಆದ್ಮೇಲೆ ಪಟ್ಟಾಭಿ ಸೀತಾರಾಮಯ್ಯನವರು ಸೋಲ್ತಾರೆ. ಗಾಂಧೀಜಿಯವರು ಪಟ್ಟಾಭಿ ಸೀತಾರಾಮಯ್ಯನವರ ಸೋಲಿಂದ ಮನನೊಂದು ಮನೆ ಸೇರಿಬಿಡ್ತಾರೆ. ಇದರಿಂದ ಕಾಂಗ್ರೆಸ್ನಲ್ಲಿ ಆಯ್ಕೆಯಾಗಿದ್ದಂತ ಪದಾಧಿಕಾರಿಗಳು ಗಾಂಧೀಜಿ ಇಲ್ಲದ ಹೋರಾಟವನ್ನ ಊಹಿಸ್ಕೊಳಕ್ಕೂ ಸಾಧ್ಯ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಗಾಂಧೀಜಿ ನಾಯಕರಾಗಿ ಬೆಳೆದಿರ್ತಾರೆ. ಇದರಿಂದ ಭಯ ಬಿದ್ದಂತ ಬೇರೆ ಸದಸ್ಯರುಗಳೆಲ್ಲ ಕಾರ್ಯಕಾರಿ ಸಮಿತಿಗೆ ರಾಜೀನಾಮೆಯನ್ನ ನೀಡಿಬಿಡ್ತಾರೆ. ಇದರಿಂದ ಮನನೊಂದಂತ ಸುಭಾಷ್ ಚಂದ್ರ ಬೋಸ್ ಏನ್ ಮಾಡ್ತಾರೆ, ಅಧ್ಯಕ್ಷರಾಗಿ ಏನ್ ಆಯ್ಕೆಯಾಗಿರ್ತಾರೆ, ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ನೀಡಿ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ಫಾರ್ವರ್ಡ್ ಬ್ಲಾಕ್ ಅಂತ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ತಾರೆ. ದೇರ್ಫೋರ್ ಫಾರ್ವರ್ಡ್ ಬ್ಲಾಕ್ ಸುಭಾಷ್ ಚಂದ್ರ ಬೋಸರಿಗೆ ಸಂಬಂಧಪಟ್ಟಂತ ಪಕ್ಷ. ಇದು ಕೂಡ ಸರಿ ಇದೆ. ಹಾಗಾಗಿ ಸ್ವರಾಜ್ ಪಕ್ಷ ಚಿತ್ತರಂಜನ್ ದಾಸ್, ಫಾರ್ವರ್ಡ್ ಬ್ಲಾಕ್ ಪಕ್ಷ ಸುಭಾಷ್ ಚಂದ್ರ ಬೋಸ್ 2 ಸರಿ ಇದೆ. 3 ಮತ್ತು 4 ಸರಿ ಇದೆ. ಅರ್ಥ ಆಯ್ತಪ್ಪ? ಕಾಂಗ್ರೆಸ್ ಎವಯು, ಮುಸ್ಲಿಂ ಲೀಗ್ ಸಲೀಮುಲ್ಲಾ ಖಾನ್. ಈ ತರ ಇಷ್ಟು ನಾಲೆಡ್ಜ್ ನಿಮ್ ತಲೆಯಲ್ಲಿ ಇರಬೇಕು. ಇದನ್ ಬೇಕಾದ್ರೆ ಒಂದ್ ದಿವಸ ಇಷ್ಟು 4 ಟಾಪಿಕ್ ಬಗ್ಗೆ ಒಂದು 5-6 ಅವರ್ ಕ್ಲಾಸ್ ಮಾಡ್ಬಿಡ್ತೀನಿ. ಬಟ್ ನಿಮ್ಗೆ ಗೊತ್ತಿರಲಿ, ನಾನು ಸುಭಾಷ್ ಚಂದ್ರ ಬೋಸ್ ಬಗ್ಗೆನೂ ಕೂಡ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ಡೆಪ್ತ್ ಆಗಿ ಬರ್ದಿದ್ದೀನಿ. ತೆಗೆದು ನೋಡಿರ್ಬೇಕಾದ್ರೆ ಒಂದ್ಸಲ. ವ್ಯಕ್ತಿ ಸ್ವಾತಂತ್ರ್ಯ ಅಂತ ಬರೆದು. ನೆಕ್ಸ್ಟ್, ಕೆಳಗಿನವರಲ್ಲಿ ಯಾರು ಗದ್ದರ್ ಪಾರ್ಟಿಯ ಸ್ಥಾಪಕರು? ಸಂಸ್ಥಾಪಕರಲ್ಲಿ ಒಬ್ರು ನೋಡಿ. ಮೇಡಮ್ ಬಿಕಾಜಿ ಕಾಮ ಇದೆ, ಲಾಲಾ ಹರ್ದಯಾಳ್ ಇದೆ, ಶಾಮ್ಜಿ ಕೃಷ್ಣ ವರ್ಮ ಇದೆ, ಲಾಲಾ ಲಜಪತ್ ರಾಯ್ ಇದೆ. ನೋಡಿ, ಇದೇ ಪ್ರಶ್ನೆನ ಈ ಕೆಳಗಿನ ಯಾರು ಕ್ರಾಂತಿಕಾರಿ ಅಲ್ಲ ಅಂತ ಕೇಳಬಹುದು. ಎ ಬಿ ಸಿ ಆಪ್ಷನ್ ಅಲ್ಲಿ ಇರೋರು 3 ಜನ ಕ್ರಾಂತಿಕಾರಿಗಳು. ಡಿ ಇರೋ ಲಾಲಾ ಲಜಪತ್ ರಾಯಿ ತೀವ್ರಗಾಮಿ. ಈ ತರನು ಪ್ರಶ್ನೆ ಬರ್ತವೆ. ಇನ್ ಗೊತ್ತು, ಮೇಡಮ್ ಬಿಕಾಜಿ ಕಾಮನನ್ನ ಭಾರತದ ವೃದ್ಧ ಮಹಿಳೆ ಅಂತ ಕರಿತೀವಿ. ವಿದೇಶದಲ್ಲಿ ತ್ರಿವರ್ಣ ಧ್ವಜವನ್ನ ಆರಿಸಿದ ಮೊದಲ ಮಹಿಳೆ ಮೇಡಮ್ ಬಿಕಾಜಿ ಕಾಮ. ಈಕೆ ಸ್ಟೋರಿ ಸಖತ್ ರೋಮಾಂಚನಕಾರಿಯಾಗಿದೆ. ಈಕೆ ಬಗ್ಗೆ ಕೂಡ ಪುಸ್ತಕದಲ್ಲಿ ಬರ್ದಿದ್ದೀನಿ. ಅಥವಾ ಮೇಡಮ್ ಬಿಕಾಜಿ ಕಾಮ ಅವ್ರ ಬಗ್ಗೆ ಬೇಕಾದ್ರೆ ಒಂದು ವಿಡಿಯೋ ಸಪರೇಟೇ ಮಾಡೋಣ. ಟೈಮು ಎಲ್ಲ ನಾಳಿಕೆ ಮಾಡಿ ಸರ್ ಅಂದ್ರೆ ಆಗಲ್ಲ. ದಿನೇ ಈ ಯೂಟ್ಯೂಬ್ ಚಾನಲ್ ಮುಖಾಂತರ ಕೊಡ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ಬೋದು. ಅದೊಂದು ಹೇಳ್ಬೋದು. ಯಾಕಂದ್ರೆ ನನ್ನ ಕಾರ್ಯವನ್ನ ಪ್ರೇರೇಪಿಸ್ಲಿಕ್ಕೆ ಎಷ್ಟು ಜನ ಮೆಚ್ಚಿದೀರಾ ಅಂತ. ನಾನು ಸುಮಾರು 100ಕ್ಕಿಂತ ಹೆಚ್ಚು ಕಮೆಂಟ್ ಗಳನ್ನ ಮಾಡಿದ್ರೆ ಇದು ಖುಷಿ ಆಯ್ತು. ಹಾಗಾಗಿ ನಾನು ಇಮಿಡಿಯೇಟ್ ಇನ್ನೊಂದು ವಿಡಿಯೋ ಮಾಡೇ ಬಿಟ್ಟೆ. ಹಾಗಾಗಿ ಮೇಡಮ್ ಬಿಕಾಜಿ ಕಾಮಗೂ ಗದ್ದರ್ ಪಾರ್ಟಿಗೂ ಸಂಬಂಧ ಇಲ್ಲ. ಇನ್ನ ಲಾಲಾ ಹರದಯಾಳ್ ಸರಿಯಾದಂತ ಉತ್ತರ. ಯಾಕೆಂದ್ರೆ ಗದ್ದರ್ ಪಾರ್ಟಿಯ ಸಂಸ್ಥಾಪಕರು ಲಾಲಾ ಹರದಯಾಳ್. ಯಾಕಂದ್ರೆ ಅಮೆರಿಕಾದ, ಇದು ಭಾರತದಲ್ಲಿ ಸ್ಥಾಪನೆಯಾದಂತ ಸಂಘಟನೆ ಅಲ್ಲ. ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಥಾಪನೆ ಆಗಿದ್ದು. ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ ನವೆಂಬರ್ 1, 1913 ಇದು ಸ್ಥಾಪನೆ ಆಗಿದ್ದು. ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಎಲ್ಲೆಲ್ಲಿ? ಅಮೆರಿಕಾದ ಸ್ಯಾನ್ ಫ್ರಾನ್ಸಿಸ್ಕೋನಲ್ಲಿ. ಸೊ ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಇದರ ಸ್ಥಾಪಕ ಲಾಲಾ ಹರದಯಾಳ್. ಇಲ್ಲಿ ಗಮನಿಸಬೇಕಾದಂತ ಅಂಶ ಏನಪ್ಪಾ ಅಂದ್ರೆ, ಈ ಒಂದು ಗದ್ದರ್ ಅಂತ ಹೆಸರು ಕೊಟ್ಟಿದ್ದು ಬಾಬಾ ಗುರ್ದಿತ್ ಸಿಂಗ್ ಅಂತಕ್ಕಂಥ ಪಂಜಾಬಿನ ಕ್ರಾಂತಿಕಾರಿ. ಬಾಬಾ ಗುರ್ದಿತ್ ಸಿಂಗ್ ಅಂತ ಗದ್ದರ್ ಅಂತ ಹೆಸರು ಕೊಟ್ಟಿದ್ದು. ಈ ಒಂದು ಗದ್ದರ್ ಪಾರ್ಟಿಯ ಪತ್ರಿಕೆ ಕೂಡ ಗದ್ದರೇ. ಇದು ಆರಂಭದಲ್ಲಿ ಉರ್ದು ಭಾಷೆಯಲ್ಲಿ ಇತ್ತು. ತದನಂತರ ಎಲ್ಲ ಒಂದು 7-8 ಇಂಗ್ಲಿಷ್, ಪರ್ಷಿಯನ್, ಹಿಂದಿ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಪ್ರಕಟ ಆಯ್ತು. ಈ ನೋಡಿ, ಲಾಲಾ ಹರದಯಾಳ್ ಜೊತೆಗೆ ಸಪೋರ್ಟ್ ಮಾಡಿದ್ದು ಈ ಪಕ್ಷವನ್ನ ಸ್ಥಾಪಿಸಲಿಕ್ಕೆ ನೋಡಿ, ಒಬ್ಬರ ಸಂಸ್ಥಾಪಕರಲ್ಲಿ ಒಬ್ರು ಅಂತ ಕೇಳಿದ್ರೆ, ಇನ್ನೊಬ್ರು ಯಾರು ಅಂದ್ರೆ ಸೋಹನ್ ಸಿಂಗ್ ಬಕ್ನಾ. ನೆಕ್ಸ್ಟ್ ಜೋಡಿ ಕೇಳ್ಬಿಟ್ರೆ ಇವರು ಅಧ್ಯಕ್ಷರಾಗಿರ್ತಕ್ಕಂಥದ್ದನ್ನ ನೋಡ್ತೀವಿ. ಈ ಗದ್ದರ್ ಪಾರ್ಟಿ ಅಧ್ಯಕ್ಷರಾಗಿರೋದು. ಈ ಗದ್ದರ್ ಪಾರ್ಟಿಯ ಬಹುದೊಡ್ಡ ಹೋರಾಟ ಕೋಮಗಟ ಮಾರುಘಟನೆ. ಏನ್ ಸರ್ ಹಿಂಗಂದ್ರೆ ಇದರ ಡೀಟೈಲ್ ವಿಡಿಯೋವನ್ನ ಈಗಾಗಲೇ ಮಾಡಿದೀನಿ. ನಮ್ಗೆ ಕೆಇಯಲ್ಲಿ ಒಂದು ಪ್ರಶ್ನೆ ಕೇಳಿದ್ರು ಮಾರ್ಚ್ ತಿಂಗಳಲ್ಲಿ. ಅದಕ್ಕೆ ಏನ್ ಮಾಡಿದೆ, ಯಾಕಂದ್ರೆ ತುಂಬಾ ಡೆಪ್ತ್ ಆಗಿ ಕೇಳ್ಬಿಟ್ಟಿದ್ರು ಕೋಮಘಟ ಮಾರುಘಟನೆಯ ಬಗ್ಗೆ. ಅದಕ್ಕೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ, ಈಗ ನನ್ನ ಪುಸ್ತಕದಲ್ಲಿ ಇರೋದ್ಕಿಂತ ಹೆಚ್ಚು ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡಿ ಒಂದು ವಿಡಿಯೋ ಮಾಡಿದೀನಿ. ಪ್ಲೇ ಲಿಸ್ಟ್ ಅಲ್ಲಿ ಈ ವಿಡಿಯೋ ಕೂಡ ಇರುತ್ತೆ, ಬೇಕಾದ್ರೆ ನೋಡಿ. ನೀವು ಬೇಕಾದ್ರೆ ನೋಡಿ, ತುಂಬಾ ಡೆಪ್ತ್ ಆಗಿ ಮಾಡಿದೀನಿ, ಅರ್ಥ ಆಗೋ ತರ ಮಾಡಿದೀನಿ. ಸೊ ಗದ್ದರ್ ಪಾರ್ಟಿಯ ಒಂದು ಹೋರಾಟ ಕೋಮಘಟ ಮಾರುಘಟನೆ ಅಂದ್ರೆ ನಿಮ್ಗೆ ನಾಲೆಡ್ಜ್ ಹೆಂಗಿರ್ಬೇಕು ಅಂದ್ರೆ, ಈ ತರ ಒಂದು ಪ್ರಶ್ನೆ ಬಂದ್ರೆ ಇಷ್ಟೆಲ್ಲ ವಿಚಾರಗಳನ್ನ ನೆನಪಿಸ್ಕೊಳ್ತಕ್ಕಂಥ ಸಾಮರ್ಥ್ಯ ಬರಬೇಕು. ಯಾವಾಗ ಬರುತ್ತೆ ಅಂದ್ರೆ ಅದು ಓದ್ದಾಗ ಬರುತ್ತೆ. ಸರ್ ಓದಕ್ಕೆ ಏನಾದ್ರು ಟೆಕ್ನಿಕ್ ಹೇಳ್ಕೊಡಿ ಸರ್ ಅಂತ ಸುಮಾರು ಜನ ಮೆಸೇಜ್ ಮಾಡಿದ್ರೆ. ಟೆಕ್ನಿಕ್ ಏನಿಲ್ಲ, ರಿವಿಷನ್,
ರಿವಿಷನ್ ರಿವಿಷನ್. ಒಬ್ಬ ವ್ಯಕ್ತಿನ ಒಂದೇ ಸಲ ನಾವು ನೋಡಿದಾಗ ಎಲ್ಲೋ ನೋಡಿದೀವಲ್ಲ ಅನ್ಸುತ್ತೆ. ಬಟ್ ಒಂದು ವ್ಯಕ್ತಿ ಜೊತೆ ದಿನೇ 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 ಬೆರಿತಾ ವ್ಯಕ್ತಿಯ ವ್ಯಕ್ತಿತ್ವ, ರೂಪ ಎಲ್ಲವೂ ಕೂಡ ನಮ್ ಕಣ್ಣಿಗೆ ಕಟ್ತಂಗಿರುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಶ್ಯಾಮ್ಜಿ ಕೃಷ್ಣ ವರ್ಮ 1905ರಲ್ಲಿ ಇವರು ಇಂಡಿಯನ್ ಅಸೋಸಿಯೇಷನ್ ನ ಲಂಡನ್ ನಲ್ಲಿ ಸ್ಥಾಪನೆ ಮಾಡಿದವರು ಇವರು. ಸೊ ಹಾಗಾಗಿ ಇವ್ರು ಲಂಡನ್ ನಲ್ಲಿ ಇದ್ದಂತ ಕ್ರಾಂತಿಕಾರಿ. ಇನ್ನ ಲಾಲಾ ಲಜಪತ್ ರಾಯ್ ನಿಮ್ಗೆ ಗೊತ್ತು, ತೀವ್ರಗಾಮಿಗಳ ತ್ರಿಮೂರ್ತಿಗಳಲ್ಲೊಬ್ರು, ಬಾಲ್ ಲಾಲ್ ಪಾಲ್ ಅಂತ. ಸೊ ದೇರ್ಫೋರ್ ಗದ್ದರ್ ಪಾರ್ಟಿಯ ಸಂಸ್ಥಾಪಕರು ಲಾಲಾ ಹರದಯಾಳ್. ನೆಕ್ಸ್ಟ್ ಕಾಲಾನುಕ್ರಮ. ಇನ್ನ ಕಾಲಾನುಕ್ರಮದ ಬಗ್ಗೆ ಒಂದು ಇದ್ದೇ ಇರ್ತದೆ ನಿಮ್ಗೆ. ಏನಪ್ಪಾ ಅಂದ್ರೆ ಸೂರತ್ ಒಡಕು 1907ರಲ್ಲಿ ಆಯ್ತು. ಬಂಗಾಳ ವಿಭಜನೆ 1905ರಲ್ಲಿ ಆಯ್ತು. ಮುಸ್ಲಿಂ ಲೀಗ್ ಸ್ಥಾಪನೆ 1906 ಡಿಸೆಂಬರ್ ಅಲ್ಲಿ ಆಯ್ತು. ಕಾಂಗ್ರೆಸ್ ಸಂವಿಧಾನ ಕರಡು ರಚನೆ 1946ರಲ್ಲಿ ಆಯ್ತು. ಈಗ ಕಾಲಾನುಕ್ರಮ ಇಷ್ಟು ಗೊತ್ತಿದ್ರೆ ನೀವು ಆರಾಮಾಗಿ ಬರೀಬಹುದು. ಸರ್ ನಮ್ಗೆ ಇಸ್ವಿಗಳು ನೆನಪು ಬರಲ್ಲ, ಏನ್ ಮಾಡ್ಬೇಕು ಅಂದ್ರೆ ಪುಸ್ತಕ ಓದ್ಬೇಕಾದ್ರೆ ಬೈ ಆರ್ಡರ್ ಓದ್ರಿ. ನಾನು ಯಾವ ಘಟನೆ ಆದ್ಮೇಲೆ ಯಾವ ಘಟನೆ ಬರ್ದಿರ್ತೀನಲ್ಲ ಅದೇ ಕಾಲಾನುಕ್ರಮ, ಅಷ್ಟೇ, ಇನ್ನೇನಿಲ್ಲ. ಫಸ್ಟ್ ನಾನು ಬಂಗಾಳದ ವಿಭಜನೆನೇ ಬರ್ದಿರೋದು, ಆಮೇಲೆ ಮುಸ್ಲಿಂ ಲೀಗ್ ಸ್ಥಾಪನೆನೇ ಬರ್ದಿರೋದು, ಆಮೇಲೆ ಸೂರತ್ ಒಡಕೆ ಬರ್ದಿರೋದು, ಆಮೇಲೆ ಕಾಂಗ್ರೆಸ್ ಅಧಿವೇಶನ ಸಂವಿಧಾನ ಕರಡು ರಚನೆನೇ ಬರ್ದಿರೋದು. ನೀವು ಇದನ್ನ ಅಟ್ಲೀಸ್ಟ್ ಏನಪ್ಪಾ ಅಂದ್ರೆ ನೋಡ್ಕೊಂಡ್ ಬಂದ್ಬಿಟ್ರೆ ಆಗೋಯ್ತು. ಏನು ಹಂಗೆ ಓದ್ಕೊಂಡ್ರೆ ಯಾವ್ದಾದ್ಮೇಲೆ ಯಾವ್ದು ಬುಕ್ ಅಲ್ಲಿ ಆಯ್ತು ಅದನ್ನ ಬರ್ದ್ರಾಯ್ತು, ಇಸ್ವಿ ನೆನಪಿಲ್ಲ ಅಂದ್ರು ಅಷ್ಟೇನೆ. ಈಗ ನಮ್ ಪ್ರಕಾರ ಯಾವ್ದು ಬರ್ಬೇಕು, ಫಸ್ಟ್ ಬಂಗಾಳ ವಿಭಜನೆ ಎರಡು ಬರ್ಬೇಕು. ಎಲ್ಲಿ ಎರಡಿಲ್ಲ, ಬಿ ಲಿ ಎರಡಿಲ್ಲ, ಹಾಗಾಗಿ ಎ ಬಿ ಆನ್ಸರ್ ಅಲ್ಲ. ಹಾಗಿದ್ರೆ ಸಿ ಆಗಿರ್ಬೇಕು, ಇಲ್ಲ ಡಿ ಆಗಿರ್ಬೇಕು. ಎರಡಾದ್ಮೇಲೆ ಏನ್ ಬರ್ಬೇಕು, ಮುಸ್ಲಿಂ ಲೀಗ್ ಸ್ಥಾಪನೆ 3 ಬರ್ಬೇಕು. ಹಾಗಾದ್ರೆ ಸಿನು ಹೋಯ್ತು. ಹಾಗಾದ್ರೆ ಸರಿಯಾದ ಉತ್ತರ ಡಿ. ಅಷ್ಟೇ ನೋಡಿ, ಇಷ್ಟೇ ಟೆಕ್ನಿಕ್. ಚಿಟ್ಕೆ ಹೊಡೆಯೋದ್ರಲ್ಲಿ ಆನ್ಸರ್ ಮಾಡಬಹುದು. 2, 3, 1, 4. ಈಗ ನಾನು ಬರ್ದಿರಿ ಇಸ್ವಿ ಪ್ರಕಾರ ಕರೆಕ್ಟ್ ಇದೆಯಾ? ಮುಸ್ಲಿಂ ಲೀಗು ಬಂಗಾಳ ವಿಭಜನೆ 5, ಮುಸ್ಲಿಂ ಲೀಗ್ 6, ಸೂರತ್ ಒಡಕೆ 7, ಕಾಂಗ್ರೆಸ್ ಅಧಿವೇಶನ 46. ಕರೆಕ್ಟ್ ಇದೆಯಾ? ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ಕೆಳಕಂಡ ರಾಜವಂಶಗಳ ರಾಜಧಾನಿಗಳನ್ನು ಅನುಕ್ರಮವಾಗಿ ಜೋಡಿಸಿದ ಗುಂಪು. ನೋಡಿ, ಮೊದ್ಲೇನ್ ಕೇಳ್ತಿದ್ದ, ರಾಷ್ಟ್ರಕೂಟರ ರಾಜಧಾನಿ ಕೇಳ್ತಿದ್ದ. ಈಗ ಒಂದ್ 4 ಡೈನಿ ಕೊಟ್ಬಿಟ್ಟು ಅದು ಕ್ರಮವಾಗಿ ಬರೀರಿ. ಒಂದೇದು ಯಾವುದು? ರಾಷ್ಟ್ರಕೂಟರು. ಹಾಗಾದ್ರೆ ರಾಷ್ಟ್ರಕೂಟರ ರಾಜಧಾನಿ ಯಾವುದು? 4ರಲ್ಲೂ ಉತ್ತರ ಕರೆಕ್ಟ್ ಆಗವೆ, ಬಟ್ ಕ್ರಮವಾಗಿಲ್ಲ. ರಾಷ್ಟ್ರಕೂಟರ ರಾಜಧಾನಿ ಯಾವುದು? ಮಾನ್ಯಕೇಟ. ಹಂಗಾರೆ ಮಾನ್ಯಕೇಟ ಯಾವ್ಯಾವ್ರಲ್ಲಿದೆ? ಬಿ ಇದೆ, ಡಿ ಇದೆ. ಹಾಗಾದ್ರೆ ಯಾವ್ಯಾವ ಆನ್ಸರ್ ಅಲ್ಲ? ಸಿ ಆನ್ಸರ್ ಅಲ್ಲ, ಎ ಆನ್ಸರ್ ಅಲ್ಲ. ಮಾನ್ಯಕೇಟ, ರಾಷ್ಟ್ರಕೂಟರು. ನೆಕ್ಸ್ಟ್, ಹೊಯ್ಸಳರು ದ್ವಾರ ಸಮುದ್ರ, ಬಿಲು ಇದೆ, ಡಿಲು ಇದೆ, ದ್ವಾರ ಸಮುದ್ರ. ಗುಪ್ತರು ಪಾಟಲಿಪುತ್ರ. ಸೊ ನೋಡಿ, ಹಾಗಾದ್ರೆ ಬಿಲಿ ಪುರುಷಪುರ ಇದೆ, ಬಿ ಆನ್ಸರ್ ಅಲ್ಲ. ಸರಿಯಾದಂತ ಉತ್ತರ ಡಿ. ನೋಡಿ, ಹಿಂಗೆ ಬೇಗ ಆನ್ಸರ್ ಕಂಡ್ಕೋಬೇಕು ನೋಡಿ. ಇನ್ನು ಕೊನೆಯದು ಕುಶಾಣರು ಪುರುಷಪುರ. ಮಾನ್ಯಕೇಟ, ದ್ವಾರ ಸಮುದ್ರ, ಪಾಟಲಿಪುತ್ರ, ಪುರುಷಪುರ ಕ್ರಮವಾಗಿ ರಾಜಧಾನಿಗಳು. ಸೊ ಈ ತರದ್ದು ಒಂದು ಪ್ರಶ್ನೆ KL ಕೇಳ್ತಾರೆ. ನಾನು ಕಂಟಿನ್ಯೂಸ್ ವಿಡಿಯೋದಲ್ಲಿ ಯಾವ ತರ ಎಲ್ಲಾ ಕೇಳ್ಬೋದು ಆ ತರದ ಎಲ್ಲಾ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನೆಕ್ಸ್ಟ್, 2ನೇ ಪುಲಿಕೇಶಿ ಈ ಕೆಳಗಿನ ಯಾರನ್ನು ವೆಂಗಿಯ ಗವರ್ನರ್ ಆಗಿ ನೇಮಕ ಮಾಡಿದನು ಅಂತ ಕೇಳಿದ್ದಾರೆ. ನೋಡಿ, ನಿಮ್ ಫಸ್ಟ್ ಐಡಿಯಾ ಇರಬೇಕು. 2ನೇ ಪುಲಿಕೇಶಿ ಬಗ್ಗೆ ಗೊತ್ತಿರ್ಬೇಕು ನಿಮ್ಗೆ. 2ನೇ ಪುಲಿಕೇಶಿ ಗೊತ್ತು, ಬಾದಾಮಿ ಚಾಲುಕ್ಯರ ಪ್ರಸಿದ್ಧ ದೊರೆ. ಈತರನ್ನ ದಕ್ಷಿಣ ಪತೇಶ್ವರ, ಪರಮೇಶ್ವರ ಅಂತ ಕರಿತೀವಿ. ಈಗಾಗಲೇ ಕರ್ನಾಟಕ ಇತಿಹಾಸ ವಿಡಿಯೋ ಆಗಿರೋದ್ರಿಂದ ಎಲ್ಲ ಮಾಹಿತಿಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಹೋಗಿ ನೋಡಿದ್ರೆ ಸಿಗುತ್ತೆ. ಈತ ನಾನು ಹೇಳಿದೆ, ಪೂರ್ವದ ಮೇಲೆ ದಾಳಿ ಮಾಡಿ ಅಥವಾ ವೆಂಗಿಯ ಮೇಲೆ ದಾಳಿ ಮಾಡಿ ಈತ ಏನ್ ಮಾಡ್ತಾನೆ ಅಂದ್ರೆ ವೆಂಗಿಯನ್ನ ಗೆದ್ದುಕೊಂಡು ತನ್ನ ಸಹೋದರ ಕುಬ್ಜ ವಿಷ್ಣುವರ್ಧನನ್ನ ವೆಂಗಿಯ ಪ್ರತಿನಿಧಿಯಾಗಿ ನೇಮಿಸ್ತಾನೆ. ಈ ಕುಬ್ಜ ವಿಷ್ಣುವರ್ಧನ ಮುಂದೆ ಏನ್ ಮಾಡ್ತಾನೆ, 2ನೇ ಪುಲಿಕೇಶಿಯ ಮರಣಾನಂತರ ತಾನೇ ಒಂದು ಸ್ವತಂತ್ರ ಮನೆತನವನ್ನ ಸ್ಥಾಪಿಸ್ತಾನೆ. ಅದರ ವೆಂಗಿ ಚಾಲುಕ್ಯರು ಅಂತ ಕರಿತೀವಿ. ಹಾಗಾಗಿ ವೆಂಗಿ ಚಾಲುಕ್ಯರ ಸ್ಥಾಪಕ ವಿಷ್ಣುವರ್ಧನ. ಸೊ ಏನಪ್ಪಾ ಅಂದ್ರೆ ವೆಂಗಿಯ ಗವರ್ನರ್ ಆಗಿ ನೇಮಕ ಆದ. ಈ ತರ ಸಣ್ಣ ಸಣ್ಣ ವಿಚಾರಗಳನ್ನ ಕೇಳ್ತಿರ್ತಾರೆ. ಈ ಸಣ್ಣ ವಿಚಾರಗಳನ್ನ ಬರಿಬೇಕು ಅಂದ್ರೂ ಕೂಡ ನಿಮ್ಗೆ ಆ ದೊಡ್ಡ ರಾಜನ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು. ಅರ್ಥ ಆಯ್ತಾ? ಸೊ ಹಾಗಾಗಿ ವೆಂಗಿ ಮನೆತನದ ಗವರ್ನರ್ ಆಗಿ ನೇಮಕ ಆದವನು ಯಾರು ಅಂದ್ರೆ ವಿಷ್ಣುವರ್ಧನ. ಈ ವಾಸ್ ದ ಬ್ರದರ್ ಆಫ್ 2ನೇ ಪುಲಿಕೇಶಿ. ನೆಕ್ಸ್ಟ್, ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಪ್ಪಾದ ಹೇಳಿಕೆ ಏನು? ಇವರು ಎಲ್ಲಾ ಧರ್ಮಗಳ ಬಗ್ಗೆ ಸಹಿಷ್ಣುತೆಯನ್ನ ತೋರಿಸುತ್ತಿದ್ದರು. ನೋಡಿ, ಬಹುತೇಕ ಭಾರತೀಯ ರಾಜರು, ಮೂಲ ರಾಜರು ಏನ್ಷಿಯಂಟ್ ಹಿಸ್ಟ್ರಿ ಯಾರಿದ್ದಾರೆ ಅವರೆಲ್ಲರೂ ಧರ್ಮ ಸಹಿಷ್ಣುಗಳೇ. ಬಹುತೇಕ 90%, 10% ಇದ್ದಾರೆ. ಈಗ 3ನೇ ಕುಲೋತ್ತುಂಗ ಚೋಳ ವೈಷ್ಣವ ರಾಮಾನುಜಾಚಾರ್ಯರನ್ನ ಸಹಿಸ್ಲಿಲ್ಲ. ಆತರ 1-2% ರಾಜರನ್ನ ಬಿಟ್ರೆ ಬಹುತೇಕ ಎಲ್ಲಾ ರಾಜರು ಧರ್ಮ ಸಹಿಷ್ಣುಗಳೇ ಭಾರತದಲ್ಲಿ. ವಿಶೇಷವಾಗಿ ವಿಜಯನಗರದ ಅರಸರು. ಸರ್ ಒಂದು ಎಕ್ಸಾಂಪಲ್ ಕೊಡಿ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಜೈನರು ವೈಷ್ಣವರ ನಡುವೆ ವಿವಾದ ಬಂದಾಗ ಬುಕ್ಕರಾಯ ತನ್ನ ವೈಷ್ಣವರನ್ನ ಬೆಂಬಲಿಸುವ ಬದಲಾಗಿ ಅಲ್ಪಸಂಖ್ಯಾತರನ್ನ ಗೌರವಿಸಬೇಕು ಅಂತ ಆದೇಶವನ್ನ ಕೊಡ್ತಾರೆ. 2ನೇ ದೇವರಾಯ ತನ್ನ ಸೈನ್ಯದಲ್ಲಿ ಮುಸ್ಲಿಂ ಸೈನಿಕರನ್ನ ಸೇರಿಸ್ಕೊಳ್ತಾರೆ.
ಕೃಷ್ಣದೇವರಾಯ ಹಲವು ಮುಸ್ಲಿಂ ಮಸೀದಿಗಳನ್ನ ನಿರ್ಮಾಣ ಮಾಡಿಸ್ತಾರೆ. ಮತ್ತೆ ತನ್ನ ರಾಜ್ಯದಲ್ಲಿ ಯಾರು ಬೇಕಾದ್ರೂ ಬರ್ಬೋದು, ಹೋಗ್ಬೋದು, ಇರ್ಬೋದು ಅನ್ನೋ ರೀತಿಲಿ ವರ್ತಿಸ್ತಾರೆ. ಮತ್ತೆ ವಿಶೇಷವಾಗಿ ಆ ವಲಿ ಉಲ್ಲಾ ಖಾನನನ್ನ ಅಧಿಕಾರಕ್ಕೆ ತರ್ತಾರೆ. ಯವನ ರಾಜ ಪ್ರತಿಷ್ಠಾಪನಾಚಾರ್ಯ ಅಂತ ಕಲಬುರಗಿಯಲ್ಲಿ ಆತನನ್ನು ಅಧಿಕಾರಕ್ಕೆ ತಂದು ಬಿರುದನ್ನ ಪಡಿತಾರೆ. ಈ ಎಲ್ಲವೂ ವಿಜಯನಗರದ ಅರಸರು. ಆಮೇಲೆ ನಮ್ಮ ರಾಮರಾಯ ತನ್ನ ಸೈನ್ಯಕ್ಕೆ ಮುಸ್ಲಿಂ ಸೈನಿಕರ ದಂಡನಾಯಕರಾಗಿ ಗಿಲಾನಿ ಸಹೋದರರನ್ನ ನೇಮಕ ಮಾಡ್ತಾರೆ. ಇವೆಲ್ಲವೂ ಕೂಡ ವಿಜಯನಗರದ ಅರಸರು ಸರ್ವಧರ್ಮ ಸಹಿಷ್ಣುಗಳು ಅಂತ ಸೂಚಿಸ್ತದೆ. ಎ ಕರೆಕ್ಟ್ ಆಗಿದೆ. ಹಂಗಾಗಿ ಇದು ಆನ್ಸರ್ ಆಗಲ್ಲ, ಯಾಕಂದ್ರೆ ಇಲ್ಲಿ ತಪ್ಪಾದ ಹೇಳಿಕೆ ಕೇಳಿದಾನೆ, ಗಮನಿಸಿ. ನೆಕ್ಸ್ಟ್, ಇವರು ತಮ್ಮ ರಾಜಧಾನಿಯಲ್ಲಿ ಮಸೀದಿಯನ್ನ ಕಟ್ಟಿದರು. ಹೌದು, ಮುಸ್ಲಿಮರು ನಾನು ಹೇಳಿದ್ನಲ್ಲ, ಯಾರ್ ಬೇಕಾದ್ರೂ ಬರ್ಬೋದು, ಇರ್ಬೋದು, ಹೋಗ್ಬೋದು, ಇಲ್ಲಿ ಯಾವುದೇ ರಾಜ ತೊಂದರೆ ಮಾಡಲ್ಲ ಅಂತ ವಿದೇಶಿಗರೇ ಉಲ್ಲೇಖಿಸಿದ್ದಾರೆ. ಮತ್ತು ಎರಡನೇ ದೇವರಾಯ ಅಂತೂ ನಿಮ್ಮೆಲ್ಲರಿಗೂ ಗೊತ್ತು. ಎರಡನೇ ದೇವರಾಯ ಅಂತೂ ತನ್ನ ಸೈನ್ಯದಲ್ಲಿ ಮುಸ್ಲಿಂ ಸೈನಿಕರ ಸೇರ್ಕೊಂಡು ಸಿಂಹಾಸನದ ಮೇಲೆ ಕುರಾನಿನ ಪ್ರತಿಯನ್ನ ಇಟ್ಟು ಆಳ್ವಿಕೆ ಮಾಡಿದಂತವ್ರು. ಹಾಗಾಗಿ ಮಸೀದಿ ಕಟ್ಲಿಕ್ಕೆ ಇವರೇನು ಡಿಸ್ಟಿಂಕ್ಷನ್ ಮಾಡಿರ್ಲಿಲ್ಲ. ಸೊ ದೇರ್ಫೋರ್ ಬಿನು ಕರೆಕ್ಟ್. ಜೈನರು ಮತ್ತು ವೈಷ್ಣವರ ನಡುವಿನ ಸಮಸ್ಯೆಗಳನ್ನ ಬುಕ್ಕರಾಯ ಪರಿಹರಿಸಿದ. ಹೌದು, ಯಾಕಂದ್ರೆ ವೈಷ್ಣವರು ಜೈನರು ಪ್ರಬಲವಾಗಿ ಒಂದು ವಾದ ವಿವಾದವನ್ನ ಮಾಡ್ಕೊಂಡು ರಾಜನ ಬಳಿಗೆ ಹೋದಾಗ ಅಲ್ಪಸಂಖ್ಯಾತರಾದ ಜೈನರ ಆಚರಣೆಗಳನ್ನ ಗೌರವಿಸಬೇಕು ಅಂತ ಆದೇಶವನ್ನು ಕೊಟ್ಟು ಈ ಸಮಸ್ಯೆಯನ್ನ ಬಗೆಹರಿಸ್ತಾನೆ. ಶ್ರವಣಬೆಳಗೊಳ ಶಾಸನದಲ್ಲಿ ಉಲ್ಲೇಖವಿದೆ. ಸೊ ಹಾಗಾಗಿ 3 ಕರೆಕ್ಟ್. ಇನ್ನು ಉಳಿದಿರೋ ತಪ್ಪು ಯಾವುದು? ಅದೇನೇ ಇರ್ಲಿ, ಡಿನೇ ತಪ್ಪಾಗಬೇಕು, ಇಲ್ಲ ಗ್ರೇಸ್ ಬರ್ಬೇಕು ಅಷ್ಟೇ. ಕಾನ್ಫಿಡೆಂಟ್, ಯಾಕಂದ್ರೆ ನಾವು ಓದಿದೀವಲ್ಲ. ಏನಿದೆ ನೋಡ್ಬಿಡೋಣ. ವಿಜಯನಗರದ ಕಲೆ, ಶಿಲ್ಪಕಲೆ ನಾಗರ ಶೈಲಿಯ ವಾಸ್ತುಶಿಲ್ಪದ ವಿಕಸನ ರೂಪ ಅಂತ ಪರ್ಸಿ ಬ್ರೌನ್ ಹೇಳಿದ್ರು ಅಂತ. ನಾನು 3 ದಿವಸದ ಮುಂಚೆ ತಾನೆ ಕಲೆ ವಾಸ್ತುಶಿಲ್ಪದ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಒಂದು ಪ್ರಶ್ನೆ ಬಂದೇ ಬರ್ತದೆ ಅಂತ ಹೇಳಿದೀನಿ. ಪರ್ಸಿ ಬ್ರೌನ್ ಸ್ಟೇಟ್ಮೆಂಟ್ ಮಾಡಿದ್ ಕರೆಕ್ಟ್, ಆದ್ರೆ ನಾಗರ ಶೈಲಿಯ ವಿಕಸಿತ ರೂಪ ಅಂತ ಹೇಳಿಲ್ಲ, ದ್ರಾವಿಡ ಶೈಲಿಯ ವಿಕಸಿತ ರೂಪ ಅಂತ ಹೇಳಿದ್ದವ. ಹಾಗಾಗಿ ದಿಸ್ ಸ್ಟೇಟ್ಮೆಂಟ್ ಇಸ್ ವೆರಿ ರಾಂಗ್. ಈ ರೀತಿಯಾದಂತ ಪ್ರಶ್ನೆಗಳು ಕೂಡ ಕೆಇಎಲ್ ಕೇಳ್ತಾರೆ. ಡಿ ನಿಮಗೆ ಕನ್ಫ್ಯೂಸ್ ಅನ್ಸ್ಬಿಡುತ್ತೆ. ಅರ್ಥ ಆಯ್ತಪ್ಪ? ಸೊ ಹಾಗಾಗಿ ಡಿ ರಾಂಗ್ ಆನ್ಸರ್. ಬಿಕಾಸ್ ಇದು ದ್ರಾವಿಡ ಮತ್ತು ಸಮ್ ಟೆಂಪಲ್ಸ್ ಹೊಯ್ಸಳರ ಶೈಲಿಯ ಮಿಶ್ರಣ ಇದ್ದು, ಬಟ್ ದ್ರಾವಿಡ ಶೈಲಿಯ ವಿಕಸಿತ ರೂಪ, ದ್ರಾವಿಡ ಶೈಲಿನೇ ಡೆವಲಪ್ಮೆಂಟ್ ಮಾಡಿದ್ರು. ಅರ್ಥ ಆಯ್ತಾ? ನೆಕ್ಸ್ಟ್, ಹಾಗಾಗಿ ತಪ್ಪಾದ ಹೇಳಿಕೆ ಅಂತ ಕೇಳಿರೋದ್ರಿಂದ ಡಿ ತಪ್ಪಾದ ಹೇಳಿಕೆ. ಕೆಳಗಿನವುಗಳಲ್ಲಿ ಯಾವುದು ಬಿಜಾಪುರದ 2ನೇ ಇಬ್ರಾಹಿಂ ಶಾ ಆದಿಲ್ ಶಾಗೆ ಸಂಬಂಧಿಸಿದ್ದಲ್ಲ? ಸಂಬಂಧಿಸಿದೆ ಅಲ್ಲ, ಸಂಬಂಧಿಸಿದ್ದಲ್ಲ. ಅರ್ಥ ಮಾಡ್ಕೊಳ್ಳಿ. ಅಬ್ಲಬಾಬಾ, ಕಿತಾಬಿ ನವರಸಪುರಕ್ಕೆ ರಾಜಧಾನಿ ಬದಲಾಯಿಸಿದ. ಡಿ ಜಗದ್ಗುರು. ಮೇಲ್ನೋಟಕ್ಕೆ 4 ಸರಿ ಅನ್ಸುತ್ತೆ. ಯಾಕಂದ್ರೆ ಒಂದೊಂದು ವಿವರಣೆ ಕೊಡ್ತೀನಿ ನೋಡ್ರಿ. ಅಬ್ಲಬಾಬಾ ಅಂದ್ರೆ ನಿರ್ಗತಿಕರ ಬಂಧು ಅಂತ, ನಿರ್ಗತಿಕರ ಸ್ನೇಹಿತ ಅಂತ, ಬಡವರ ಬಂಧು ಅಂತ. ಈತನನ್ನ ಜನ ಹಂಗೆ ಕರಿತಾ ಇದ್ದಿದ್ದು, ಬಡವರಿಗೋಸ್ಕರ ಕೆಲಸ ಮಾಡ್ತಾ ಇದ್ದಾಗೆ ಅಬ್ಲಬಾಬಾ ಅಂತ ಕರಿತಾ ಇದ್ರು. ಕಿತಾಬಿ ನವರಸ್ ಅಂತ ಒಂದು ಪುಸ್ತಕವನ್ನ ಬರೀತಾನೆ. ಇದು ಹಿಂದೂ ದೇವತೆಗಳಾದ ಸರಸ್ವತಿ, ಗಣೇಶ ಮುಂತಾದ ದೇವರುಗಳ ಶ್ಲೋಕಗಳೊಂದಿಗೆ ಪ್ರಾರಂಭ ಆಗುತ್ತೆ, ಕಿತಾಬಿ ನವರಸ್ ಅಂತ. ಆಮೇಲೆ ಈತ ನವರಸಪುರ ಎಂಬ ಒಂದು ಹೊಸನಗರವನ್ನ ನಿರ್ಮಾಣ ಮಾಡ್ತಾನೆ. ದಿಸ್ ಇಸ್ ಆಲ್ಸೋ ರೈಟ್. ಈತನಿಗೆ ಜಗದ್ಗುರು ಬಾದ್ಶಾ ಅಂತ ಬಿರುದು ಕೂಡ ಇರುತ್ತೆ. ಮತ್ ಯಾವ್ದು ಸರ್ ತಪ್ಪು ಅಂತ ಕೇಳ್ಬೋದು. ಇಂಥ ಪ್ರಶ್ನೆಗಳು ನಮ್ಗೆ ಕನ್ಫ್ಯೂಸ್ ಮಾಡೋದು, ಸರಿಯಾಗಿ ಓದಿಲ್ಲ ಅಂದ್ರೆ. ಅಬ್ಲಬಾಬಾ ಸರಿ, ಕಿತಾಬಿ ನವರಸ್ಸು ಸರಿ, ಜಗದ್ಗುರುನು ಸರಿ. ತಪ್ಪು ಸಿ, ಫಿರೋಜಾಬಾದ್ ನಿಂದ ನವರಸಪುರಕ್ಕೆ ರಾಜಧಾನಿಯನ್ನ ವರ್ಗಾಯಿಸ್ತಾ ಅಂತ. ಯಾಕೆಂದ್ರೆ ಈತ ನವರಸಪುರ ಎಂಬ ಹೊಸನಗರವನ್ನ ನಿರ್ಮಾಣ ಮಾಡಿದ್ದೇನೋ ಕರೆಕ್ಟು, ಆದರೆ ಅಲ್ಲಿಗೆ ರಾಜಧಾನಿಯನ್ನ ಶಿಫ್ಟ್ ಮಾಡ್ಲಿಲ್ಲ. ಯಾಕೆಂದ್ರೆ ಇವನ ರಾಜಧಾನಿ ವಿಜಯಪುರವೇ ಆಗಿತ್ತು. ಸೊ ದಟ್ಸ್ ವೈ ರಾಂಗ್ ಆನ್ಸರ್ ಸಿ. ಇಷ್ಟು ನಾಲೆಡ್ಜ್ ಇರ್ಬೇಕು ನಿಮ್ಗೆ. ನೆಕ್ಸ್ಟ್, 9-10ನೇ ಶತಮಾನದಲ್ಲಿ ಉತ್ತರ ಭಾರತದ ಮೇಲೆ ಚಕ್ರಾಧಿಪತ್ಯಕ್ಕಾಗಿ ಸೂಚಿಸಿದ ರಾಜವಂಶಗಳ ನಡುವೆ ಸೆಣಸಾಟ ನಡೆಯಿತು ಅಂತ ಕೇಳಿದಾನೆ. ಅಂದ್ರೆ ಸಿಂಪಲ್ ಪ್ರಶ್ನೆ ಅರ್ಥ ಮಾಡ್ಕೊಡ್ರಿ. 9 ಮತ್ತು 10ನೇ ಶತಮಾನದಲ್ಲಿ ರಾಷ್ಟ್ರಕೂಟರು ಆಳ್ವಿಕೆ ಮಾಡ್ತಾ ಇದ್ರು ನಮ್ಮ ಕರ್ನಾಟಕವನ್ನ. ಈಗಾಗಲೇ ಇದು ಕೂಡ ವಿಡಿಯೋ ಮಾಡಿದೀನಿ, ಪ್ಲೇ ಲಿಸ್ಟ್ ಅಲ್ಲಿ ಇರುತ್ತೆ. ಯಾರು ನೋಡಿಲ್ಲ ಅಂದ್ರೆ ನೋಡ್ರಿ. ಈ ವಿಡಿಯೋ ನೋಡಿದ್ರೆ ಇಂಥ ಕ್ವಶನ್ಸ್ ಆರಾಮಾಗಿ ಉತ್ತರ ಬರೀಬಹುದು. ನೋಡಿಲಿ, 9-10ನೇ ಶತಮಾನದಲ್ಲಿ ಉತ್ತರ ಭಾರತದಲ್ಲಿ ಪ್ರಭುತ್ವಕ್ಕಾಗಿ ಯಾರ್ಯಾರಿಗೋಸ್ಕರ ಜಗಳ ನಡೀತು ಅಂತ. ವೆರಿ ಸಿಂಪಲ್, ಇಲ್ಲಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಪ್ರತಿಹಾರರು ಮತ್ತು ಪಾಲರು ಉತ್ತರ ಭಾರತವನ್ನ ಆಳ್ವಿಕೆ ಮಾಡ್ತಾ ಇದ್ರು. ಕನೋಜ್ಗಾಗಿ ಇಬ್ರು ಸೆಣಸಾಡ್ತಾ ಇದ್ರು. ಕನೋಜನ್ನ ಗೆಲ್ಲಿಕ್ಕೆ ಈ ಕಡೆಯಿಂದ ಪಾಲರು, ಈ ಕಡೆಯಿಂದ ಪ್ರತಿಹಾರರು. ಈ ಟೈಮಲ್ಲಿ ರಾಷ್ಟ್ರಕೂಟರು ಉತ್ತರ ಭಾರತದ ಮೇಲೆ ದಾಳಿ ಮಾಡಿದ್ರು. ದೊರೆ 1ನೇ ಧ್ರುವ, ದೊರೆ 3ನೇ ಗೋವಿಂದ, ದೊರೆ 3ನೇ ಇಂದ್ರ, ದೊರೆ 3ನೇ ಕೃಷ್ಣ, 4 ಜನನು ಉತ್ತರ ಭಾರತದ ಮೇಲೆ ಫೈಟ್ ಮಾಡಿದ್ದಾರೆ. ಸರ್, ಇದರ ಸಂಪೂರ್ಣ ವಿವರಣೆ ನಮಗೆ ಬೇಕು ಸರ್. ಯಾವ ತರ ಯುದ್ಧಗಳಾದ್ರು, ಯಾರು ಗೆದ್ರು, ಯಾರು ಸೋತ್ರು ಅಂತ ನಿಮ್ಗೆ ಏನಾರ ಮಾಹಿತಿ ಬೇಕು ಅಂದ್ರೆ
ಪ್ಲೇ ಲಿಸ್ಟ್ ಹೋಗಿ ರಾಷ್ಟ್ರಕೂಟರು ಅನ್ನೋ ಚಾಪ್ಟರ್ ಹೋದ್ರಿ ಡಿಟೈಲ್ ಆಗಿ ನೋಡಿ, ಆ ವಿಡಿಯೋವನ್ನ ನೋಡಿ ಡಿಟೈಲ್ ಆಗಿ ವಿವರಣೆ ಕೊಟ್ಟಿದ್ದೀನಿ. ಅಂದ್ಮೇಲೆ ಈಗ ಆಪ್ಷನ್ ಬರ್ರಿ. ಪ್ರತಿಹಾರರು, ಪಾಲರು, ರಾಷ್ಟ್ರಕೂಟರು 3 ಜನ ಇದ್ದಾರೆ. ರಜಪೂತ್ರ ಇಲ್ಲ, ಪ್ರತಿಹಾರರಿದ್ದಾರೆ, ಪಾಲರಿದ್ದಾರೆ, ರಾಷ್ಟ್ರಕೂಟರು ಉತ್ತರ ಭಾರತದಲ್ಲಿ ಯುದ್ಧ ಮಾಡಿದಂತವ್ರು. ಈಗ ಈ 3 ನಮ್ಗೆ ಆಪ್ಷನ್ ಆಗಿ ಯಾರವ್ರು ನೋಡ್ರಿ. 2, 3 ಇದು ಉತ್ತರ ಅಲ್ಲ. 3, 4, 1 ಉತ್ತರ ಅಲ್ಲ. ಒಂದಂತೂ ಅಲ್ವೇ ಇಲ್ಲ. 4, 1, 2 ಉತ್ತರ ಅಲ್ಲ. ದೇರ್ಫೋರ್ ರೈಟ್ ಆನ್ಸರ್ ಇಸ್ 2, 3, 4. ಪ್ರತಿಹಾರರು, ಪಾಲರು, ರಾಷ್ಟ್ರಕೂಟರು ಇಲ್ಲಿ ಯುದ್ಧ ಮಾಡ್ಕೊಂಡಿದ್ದು. ಝಾನ್ಸಿ ಕದನ ಇರ್ಬೋದು, ಯಮುನಾ ನದಿ ತೀರದ ಕದನ ಇರ್ಬೋದು, 2, 3, 4 ಹಿಮಾಲಯ ಪರ್ವತದವರೆಗೂ ದಾಳಿ ಮಾಡಿದ್ದಿರ್ಬೋದು. ದೇರ್ ರೈಟ್ ಆನ್ಸರ್ ಇಸ್ 2, 3, 4. ಇದು ತುಂಬಾ ಹೊತ್ತು ವಿವರಣೆ ನೀಡಬೇಕಾಗುತ್ತೆ, ಯಾಕಂದ್ರೆ ಇದೊಂದು ಚಾಪ್ಟರ್ 2 ಅವರ್ ಮಾತಾಡಬೇಕು. ಅದಕ್ಕೆ ನನ್ನ ವಿಡಿಯೋದಲ್ಲಿದೆ. ಈಗ ಆಲ್ರೆಡಿ ನಾನು ಮಾತಾಡಿರೋದ್ರಿಂದ ವಿವರಣೆ ತುಂಬಾ ಬೇಡ. ನೋಡಿ, ಈ ತರ ನಮ್ಮ ಹುಡುಗರು ಏನ್ ಮಾಡಿರ್ತಾರೆ, ಈ ತರ ಪ್ರಶ್ನೆಗಳಿಗೆ ಉತ್ತರ ಬರೆಯೋ ಸಾಮರ್ಥ್ಯ ಬರಬೇಕು. ಪುಸ್ತಕದಲ್ಲಿ ನಾವು ಅದೇ ಲೈನ್ ಬರೆಯಕ್ ಸಾಧ್ಯ ಇಲ್ಲ. ಪಾಲರು, ಪ್ರತಿಹಾರರು, ರಾಷ್ಟ್ರಕೂಟರ ಯುದ್ಧಗಳನ್ನ ಇಡೀ ಒಂದು ಪಾಠ ಚರ್ಚೆ ಮಾಡಿದೀವಿ. ಇಡೀ ಒಂದು ಪಾಠ, ಇದೊಂದು ಲೈನ್ ಅಲ್ಲಿ ಇರಲ್ಲ ಸರ್. ಒಂದ್ ಲೈನ್ ಆಗಿ ಎಲ್ಲದೇ ಲೈನ್ ಆಗಿರಲ್ಲ. ಇಡೀ ರಾಷ್ಟ್ರಕೂಟರ ಪಾಠ ಅರ್ಥ ಯಾರಿಗಾಗಿರುತ್ತೆ ಅವ್ರು ಈ ಪ್ರಶ್ನೆಗಳಿಗೆ ಉತ್ತರವನ್ನ ಬರೀಬಹುದು. ಕೆಲವರು ಹುಡುಗರು ಹೇಳ್ತಿರ್ತಾರೆ, ಸರ್ ಸ್ವಲ್ಪ ಅದು ಇದು ಮಾತಾಡ್ತೀರಾ, ಅದನ್ನ ಕಡಿಮೆ ಮಾಡಿ ಅಂತ. ಖಂಡಿತ ಕಡಿಮೆ ಮಾಡ್ತೀನಿ. ಬಟ್ ನಾ ಏನ್ಕೆ ಸ್ವಲ್ಪ ಮಾತಾಡ್ತೀನಿ, ಅದು ಇದು ಅಂದ್ರೆ ನಾನೇನು ವೈಯಕ್ತಿಕ ಸಾಧನೆಗಳನ್ನೇನ್ ಮಾತಾಡಲ್ವಲ್ಲ. ಈ ಒಂಚೂರು ಹುಡುಗರನ್ನ ಮೋಟಿವೇಟ್ ಮಾಡ್ಕೊಂಡು ಪಾಠ ಮಾಡೋಣ ಅನ್ನೋ ಒಂದು ಉದ್ದೇಶ ಅಷ್ಟೇನೆ. ಆಯ್ತು, ನಿಮ್ಮ ಒಪಿನಿಯನ್ ಕೂಡ ನಾನು ಕನ್ಸಿಡರ್ ಮಾಡಿದೀನಿ. ಪಾಪ ಬಹಳ ಹಂಬಲ್ ಆಗಿದ್ದಾನೆ ಹುಡುಗ, ಯಾಕಂದ್ರೆ ಬೇಗ ವಿಡಿಯೋ ಹೋಗ್ಲಿ ಅಂತ. ಚೆನ್ನಾಗಿ ಓದ್ಕೊಂಡಿರ್ತಾನೆ ಪಾಪ, ಅವನಿಗೆ ಬೇಗ ಉತ್ತರಗಳು ಯಾವ ತರ ಬರ್ತವೆ ಅಂತ ಗೊತ್ತಾಗ್ಲಿ ಅಂತ. ಪಾಪ ಹೊಸ ಹುಡುಗರಿಗೆ ಸ್ವಲ್ಪ ವಿವರಣೆ ಬೇಕಾಗುತ್ತೆ ಅಂತ ಹೇಳ್ತೀನಿ ಅಷ್ಟೇನೇನೆ. ನೆಕ್ಸ್ಟ್, ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ಯಾರು ಅಂತ ಕೇಳಿದ್ದಾರೆ. ಬೆಂಗಳೂರನ್ನ ಮೊಘಲರಿಂದ ಕೊಂಡುಕೊಂಡ ಮೈಸೂರಿನ ದೊರೆ ನಿಮ್ಗೆ ಗೊತ್ತು, ರಾಜ ಒಡೆಯರ್ ಅಲ್ಲ. ರಾಜ ಒಡೆಯರ್ ಮೈಸೂರಿನಲ್ಲಿ ದಸರಾ ಹಬ್ಬವನ್ನ ಸ್ಟಾರ್ಟ್ ಮಾಡದಂತವ್ರು, ಮತ್ತೆ ಮೈಸೂರಿನ ಮೊದಲ ಸ್ವತಂತ್ರ ಅರಸ. ಆಯ್ತಾ. ಇವರ ಸಮಕಾಲೀನ ವಿಜಯನಗರದ ಅರಸ 2ನೇ ವೆಂಕಟಾದ್ರಿ. ಈ 3 ಪಾಯಿಂಟ್ ಎಕ್ಸಾಮ್ ಅಲ್ಲಿ ಬಂದಿವೆ. ಇನ್ನ ಚಿಕ್ಕದೇವರಾಜ ಒಡೆಯರ್, ಎಸ್ ದಿಸ್ ಇಸ್ ದ ರೈಟ್ ಆನ್ಸರ್. ಚಿಕ್ಕದೇವರಾಜ ಒಡೆಯರ್ ರೈಟ್ ಆನ್ಸರ್. ಯಾಕಂದರೆ ಮೊಘಲರ ಕಾಸಿಂ ಖಾನನಿಂದ ಬೆಂಗಳೂರನ್ನ 3 ಲಕ್ಷ ರೂಗಳಿಗೆ ಕೊಂಡ್ಕಂತಾರೆ. ಈಗ ನಮ್ಮ ಹುಡುಗರು ರೆಡಿ ಆಗ್ಬಿಟ್ರು, ಸರ್ ನಾನು 6 ಲಕ್ಷ ಕೊಡ್ತೀನಿ ಕೊಡ್ರಿ ಅಂತ. ಅಣ್ಣ, ಜಯನಗರ, ಸದಾಶಿವನಗರ, ಮೆಜೆಸ್ಟಿಕ್ ಇಲ್ಲೆಲ್ಲ ನೀನು ಒಂದ್ ಕುಂಟೆ ಕೊಡಬೇಕಾಗ್ತದ 3 ಲಕ್ಷನ. ಒಂದ್ ಕುಂಟೆಗೆ, ಅರ್ಥ ಆಯ್ತಾ? ಕುಂಟೆ ಅಂತ ಸಾರಿ ಒಂದಡಿಗೆ 3 ಲಕ್ಷ ಕೊಡಬೇಕಾಗ್ತದೆ. ಇಡೀ ಬೆಂಗಳೂರು ಕೊಂಡ್ಕಣಮ್ಮ ತಂಗಿರ್ಲಿ. ಪಾಪ ನಮ್ ಚಿಕ್ಕದೇವರಾಜ ಒಡೆಯರ್ ಕೊಂಡ್ಕೊಂಡು ಇದರ ಡೆವಲಪ್ಮೆಂಟ್ಗೆ ಕಾರಣ ಆದ್ರು. ಮೈಸೂರಿನ ಒಡೆಯರ್ ಮತ್ತು ಕಮಿಷನರ್ಗಳ ಆಳ್ವಿಕೆಯಲ್ಲಿ ಬೆಂಗಳೂರು ಡೆವಲಪ್ ಆಯ್ತು ಚಿಕ್ಕದೇವರಾಜ ಒಡೆಯರ್. ಇನ್ನ ದೊಡ್ಡ ದೇವರಾಜ ಒಡೆಯರು ಅಲ್ಲ. ದೊಡ್ಡ ದೇವರಾಜ ಒಡೆಯರು ದೊಡ್ಡ ದೇವರಾಜ ಸಾಂಗತ್ಯ ಅಂತ ಒಂದು ಕೃತಿ ಬರುತ್ತೆ ಇವ್ರ ಕಾಲದಲ್ಲಿ, ಚಾಮಯ್ಯ ಮೇಷ್ಟ್ರು ಬರೆದಂತದ್ದು. ದೊಡ್ಡ ದೇವರಾಜ ಒಡೆಯರ್ ಏನ್ ಎಕ್ಸಾಮ್ ಕೇಳ್ಬೋದು ಅಂದ್ರೆ, ಚಾಮುಂಡೇಶ್ವರಿ ಬೆಟ್ಟಕ್ಕೆ 1000 ಮೆಟ್ಟಿಲುಗಳನ್ನ ಹಾಕಿ ಮಾರ್ಗ ಮಧ್ಯೆ ನಂದಿ ವಿಗ್ರಹವನ್ನ ಕಟ್ತಂತವ್ರು. ಸೊ ದಟ್ಸ್ ವೈ 3ನೇ ಕೃಷ್ಣರಾಜ ಒಡೆಯರ್ ಅಂತೂ ಅಂತ ಏನ್ ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ಗೆ. ನೆಕ್ಸ್ಟ್, ಕೆಪಿಸಿಸಿ ಅಧಿವೇಶನ ಅಧ್ಯಕ್ಷರನ್ನ ಹೊಂದಿಸಿ ಬರೆಯಿದೆ. ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಕೆಪಿಸಿಸಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿಟಿ. ನಿಮ್ಗೆ ಇಲ್ಲಿ ಒಂದು ಚೆನ್ನಾಗಿ ಗೊತ್ತಾಗುತ್ತೆ, ಇನ್ನು ಉಳಿದ ಸ್ವಲ್ಪ ಡೌಟ್ ಆಗ್ತವೆ. ಏನು ಅಂದ್ರೆ 1920 ಧಾರವಾಡ ಅಧಿವೇಶನ ಗಂಗಾಧರ ರಾವ್ ದೇಶಪಾಂಡೆ. ಒಂದು ಇ ಯಾವ್ದ್ರಾಗದೆ, ಬಿ ಒಳಗದೆ, ಸಿ ಒಳಗದೆ. ಇನ್ನ ಎ ತೆಗೆದು ಬಿಡಿ, ಡಿ ತೆಗೆದು ಬಿಡಿ. 50-50 ನಾನು ಹೇಳ್ತಾ ಇರೋದು, ನಾನು ಹೇಳಿದ್ನಲ್ಲ. ಅದಕ್ಕೆ ಇವತ್ತು ಈ ಮಾದರಿ ಕ್ವಶನ್ಸ್ ಕಡೆ ಹೆಚ್ಚಿಗೆ ತಂದಿದ್ದೀನಿ. ಇನ್ನ 2 ಇ ಮಂಗಳೂರಲ್ಲಿ ಆಗಿದ್ದ ಅಧ್ಯಕ್ಷ ಯಾರು ಅಂದ್ರೆ ಸರೋಜಿನಿ ನಾಯ್ಡು. ಇನ್ನ 3 ಅ ಸಿ ರಾಜಗೋಪಾಲ್ಚಾರಿ. 4 ಅ ಬಳ್ಳಾರಿ ಅಧಿವೇಶನ ಶ್ರೀನಿವಾಸ ಅಯ್ಯಂಗಾರು. ನೋಡಿ ಇಲ್ಲಿ ನಿಮ್ಗೆ 1, 2, 3, 4 ಅರ್ಥ ಆಯ್ತಾ? ಸೊ ದೇರ್ಫೋರ್ 1 ಇ, 2 ಇ, 3 ಅ, 4 ಅ. ಸರಿಯಾದಂತ ಉತ್ತರ ಬಿ. ಈ ತರ ನೀವು ಗುರುತಿಸಬಹುದು. ಹೊಂದಿಸಿ ಬರೀರಿ, ಎಬಿಸಿ ಕರೆಕ್ಟ್. ಈ ತರದವನ್ನ ಆರಾಮಾಗಿ ಗುರುತಿಸಬಹುದು ಓದಿರೋ ಹುಡುಗರು. ನೆಕ್ಸ್ಟ್, ಕರ್ನಾಟಕದ ಆರಂಭಿಕ ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖಿಸಿ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿದೆ. ಅಂದ್ರೆ ಇದು 1857 ನಲ್ಲಿ ನಡೆದಂತ ರೆವೋಲ್ಟ್, ಕರ್ನಾಟಕ ಫ್ರೀಡಮ್ ಮೂವ್ಮೆಂಟ್ಗೆ. ಮನೆ KS ಫಿಲಿಮ್ಸ್ ಅನ್ನು ಇದೇ ಮಾದರಿ ಒಂದು ಕ್ವಶನ್ 1857 ಕರ್ನಾಟಕದ ಹೋರಾಟವನ್ನ ಕೇಳಿದ್ರು. ಬೇಡರು, ಆನಗಲ್. ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ, ಸ್ವಾತಂತ್ರ್ಯ ಹೋರಾಟವನ್ನು ಉಲ್ಲೇಖಿಸಿ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಅಂತ ಕೇಳಿದ್ದಾರೆ. ಈಗ ಸರಿನಾ ತಪ್ಪ ನೋಡ್ಕೊಂಡಾಗ ಇದು ತಪ್ಪು. ಯಾಕೆಂದ್ರೆ ಬೇಡರ್ ಗೊತ್ತು ನಿಮ್ಗೆ, ಅಲಗಲಿಯಲ್ಲಿ ಹೋರಾಟ ಮಾಡಿದಂತವ್ರು, ಆನಗಲ್ನಲ್ಲ. ಸೊ ಹಾಗಾಗಿ ಇದು ತಪ್ಪು. ಸುರಪುರ ವೆಂಕಟಪ್ಪ ನಾಯಕ ಸರಿ, 2ನೇದು. ಬಾಬಾ ಸಾಹೇಬ್ ನರಗುಂದ ಇದು ಸರಿ. ಮುಂಡರಗಿ ಭೀಮ್ರಾವ್ ಕೊಪ್ಪಳ ಇದು ಸರಿ. ಮುಂಡರಗಿಯ ಭೀಮ್ರಾವ್ ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಬರ್ತಕ್ಕಂಥದ್ದು, ಇದು ಸರಿ. ಮುಂಡರಗಿ ಭೀಮ್ರಾವ್. 3 ಸ್ಟೇಟ್ಮೆಂಟ್ ಕರೆಕ್ಟ್ ಆವೆ, 1 ತಪ್ಪದೆ. 1 ಜೋಡಿ ಸರಿ ಅಲ್ಲ, ಯಾಕಂದ್ರೆ 3 ಜೋಡಿ ಸರಿ, 2 ಜೋಡಿ ಸರಿ,
ಇದು ಅಲ್ಲ, ಯಾಕಂದ್ರೆ 3 ಜೋಡಿ ಸರಿ. ಸಿ ಸರಿಯಾದಂತ ಉತ್ತರ. ಮೇಲಿನ ಎಲ್ಲವೂ ಸರಿ ಅಲ್ಲ, ಯಾಕಂದ್ರೆ ಒಂದೇ ತಪ್ಪದೆ. ಸೊ ಸಿ ಸರಿಯಾದಂತ ಉತ್ತರ. ಈ ರೀತಿಯಾದಂತ ಪ್ರಶ್ನೆಗಳನ್ನ ಕೇಳ್ತಾರೆ. ಸ್ನೇಹಿತರೆ, ಇದಿಷ್ಟು ಇವತ್ತಿನ ತರಗತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸೊ ನೀವೆಲ್ಲರೂ ನನ್ನನ್ನ ಪ್ರೋತ್ಸಾಹಿಸ್ತಿದ್ದೀರಾ. ನಿಮ್ಮ ಪ್ರೋತ್ಸಾಹವೇ ನಾನು ಹೆಚ್ಚು ಹೆಚ್ಚು ವಿಡಿಯೋ ಮಾಡ್ಲಿಕ್ಕೆ ಕಾರಣ. ಸೊ ಇದರ ಜೊತೆಗೆ ಈಗಾಗಲೇ ರಾಜ್ಯದಲ್ಲಿ ತುಂಬಾ ಉತ್ತಮ ರೆಸ್ಪಾನ್ಸ್ ಸಿಕ್ಕಿರ್ತಕ್ಕಂಥ ಸ್ಪರ್ಧಾ ಇತಿಹಾಸ ಪುಸ್ತಕ ಏನಿದೆ, ಅದನ್ನ ನೀವೆಲ್ಲರೂ ಕೊಂಡು ನಿಮ್ಮ ಸ್ನೇಹಿತರುಗಳಿಗೂ ರೆಫರ್ ಮಾಡಿ. ನಿಮ್ಮ ಸಲಹೆಗಳಿಗೆ ಸದಾ ಸ್ವಾಗತಿಸುತ್ತೇನೆ. ನಿಮ್ಮ ಸಲಹೆಗಳನ್ನ ನಾನು ಸ್ವೀಕರಿಸಿ ಅದನ್ನ ಇಂಪ್ರೂವ್ ಮಾಡ್ಕೊಳಕ್ ಟ್ರೈ ಮಾಡ್ತೀನಿ. ಸೊ ತಮ್ಮೆಲ್ಲರಿಗೂ ಕೂಡ ಇಷ್ಟೊತ್ತು ಈ ವಿಡಿಯೋವನ್ನ ವಾಚ್ ಮಾಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಶೀಘ್ರವೇ